ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮಪಿ ರಚಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಪ್ರಮೋದಗುರುರಾಟ್ ಭಾಸತಾಂ ನೋ ಹೃದಂಬರೆ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿಃ. ಚಿತ್ತಂ ಮದ್ಗುಣದೋಷಚಿಂತನವಿಧೌ ನೂನಂ ಮನಾಂ ಮಾ ಕೃತಾಃ ಶ್ರೀ ಸತ್ಯಾತ್ಮಗುರೋ ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿಃ. ತ್ವಂ ಗುರುರಿಷ್ಟದೈವತಮಿತಿ ತತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿಃ. ಚಿತ್ತಂ ಮತ್ಗುಣದೋಷಚಿಂತನವಿಧೌ ನೂನಂ ಮನಾಂ ಮಾ ಕೃತಾಃ ಶ್ರೀ ಸತ್ಯಾತ್ಮಗುರೋ ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿಃ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭೇ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥಸಿದ್ಧಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸ್ವಸ್ತಿಸ್ತು ಅಷೇಢ ಸನ್ಮಂಗಲಾನಿ ಸಂತು. ಶ್ಲೋಕೈಕಶ್ರವಣಪಠನಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನಪುಟತರೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೆ ಭೂತೆ ಅದ್ಯ. ಕೃಷ್ಣ ಚಾರಿತ್ರ್ಯ ಮಂಜರಿ ವಿಷಯಗತ ವಿವರಣಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದ. ಹರಿ ಓಂ ಹರಿ ಓಂ ಹರಿ ಓಂ. ಇವತ್ತಿನ ದಿವಸ 25ನೇ ಶ್ಲೋಕ. ಈ ಶ್ಲೋಕದ ಪೂರ್ವದಲ್ಲಿ 24ನೇ ಶ್ಲೋಕದ ವಿವರಣೆಯನ್ನು 10 ಜನವರಿ ದಿವಸ ನಾನು ಮಾಡಿದ್ದೆ. ಮಧ್ಯದಲ್ಲಿ ಸತ್ಯಕಾಮರ ಚರಿತ್ರೆ, ಆನಂತರ ಗೋಪಾಲದಾಸರು, ಆನಂತರ ನರಹರಿ ತೀರ್ಥರು, ಸಂಕ್ರಮಣ ಇತ್ಯಾದಿ ಬೇರೆ ವಿಷಯಗಳನ್ನು ನಾನು ವಿವರಣೆ ಮಾಡ್ತಾ ಇದ್ದೆ. ನಿನ್ನೆ ದ್ವಾದಶಿ ಸಂಕ್ರಮಣದ ಪರ್ವಕಾಲ. ಆದ್ದರಿಂದಾಗಿ ನಿನ್ನೆ ದಿವಸ ಭಾಷಣವನ್ನು ಮಾಡಲಿಕ್ಕೆ ಆಗಲಿಲ್ಲ. ನಾವು ಇವತ್ತಿನ ದಿವಸ 25ನೇ ಶ್ಲೋಕದ ವಿವರಣೆಯನ್ನು ನೋಡೋಣ. ಎಷ್ಟು ವಿಸ್ತಾರವಾದ ವಿವರಣೆ ಒಂದು ಶ್ಲೋಕದಲ್ಲಿ ಸಂಗ್ರಹ ಮಾಡ್ತಾರೆ. ಅದು ಕೂಡ ಕೃಷ್ಣ ಚರಿತ್ರದ ವಿಶಿಷ್ಟತೆಗಳನ್ನು. ವಿಪ್ರಾದಾಕರ್ಣ್ಯ ಧರ್ಮಂ ವನಗತಮನುಜೈಃ ಸಾರ ಸಾಂತಯಿತ್ತೈವ ಸರ್ವಾನ್
ಅಭ್ಯೇತ್ಯ ದ್ವಾರಕಾಂ ಯೋ ನೃಗಮಥ ಕುಜನಿಂ ದಿವ್ಯ ರೂಪಂ ಚಕಾರ ಗತ್ವಾ ವೈದೇಹಗೇಹಂ ಕತಿಪಯ ದಿವಸಾನ್ ತತ್ರ ನೀತ್ವಾತಿಭಕ್ತೌ ಸಂತೋಷ್ಯ ದ್ವಾರಕಾಂ ಯಾನ್ ಬಹುಲ ಸಮಿತೋ ಯನ್ನುಪಪ್ಲವ್ಯಮವ್ಯಾತ್. ವಿಪ್ರಾದಾಕರ್ಣ್ಯ ಧರ್ಮ. ಪರಮಾತ್ಮ ಒಂದು ದಿವಸ ತನ್ನ ಸುಧರ್ಮ ಸಭೆಯಲ್ಲಿ ಕುಳಿತುಕೊಂಡಿದ್ದ. ಭಗವಂತ ಕಪಟನಾಟಕ ಸೂತ್ರಧಾರಿ, ಎಲ್ಲವೂ ಗೊತ್ತಿದೆ, ಗೊತ್ತಿಲ್ಲದವರಂತೆ ನಾಟಕ ಮಾಡ್ತಾನೆ. ಯಾವ ಘಟನೆ ಆಗಬೇಕಾಗಿದೆ ಅದು ಮೊದಲೇ ಗೊತ್ತಿದೆ, ಅವನ ಸಂಕಲ್ಪಾನುಸಾರವಾಗಿ ಆಗ್ತದೆ. ಆದರೆ ಮೇಲ್ನೋಟಕ್ಕೆ ನನಗೇನು ಗೊತ್ತಿಲ್ಲದವರಂತೆ ನಟಿಸ್ತಾನೆ. ಪಾಂಡವರು ದ್ಯೂತವನ್ನು ಆಡಿದರು, ಸೋತರು. ದ್ರೌಪದಿ ಅವಮಾನ ಆಯಿತು, ಅವಮಾನ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು, ಅವಮಾನ ಆಗಲಿಲ್ಲ. ಭೀಮನ ಪರಾಕ್ರಮಕ್ಕೆ ಅಂಜಿ ಧೃತರಾಷ್ಟ್ರ ಅವರ ರಾಜ್ಯವನ್ನು ವಾಪಸ್ಕೊಟ್ಟ. ಅವರು ಮತ್ತೆ ಪುನಃ ಎರಡನೇ ಸಲ ದ್ಯೂತಕ್ಕೆ ಕರೆದಿದ್ದಾರೆ. ಎಲ್ಲರೂ ಬೇಡ ಅಂದರೂ ಕೂಡ ಧರ್ಮರಾಜ ಬಂದಿದ್ದಾನೆ. ಸೋತು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸಕ್ಕಾಗಿ ಪಾಂಡವರು ಕಾಡಿಗೆ ಹೋಗಿದ್ದಾರೆ. ದೊಡ್ಡ ಘಟನೆ ನಡೆದಿದೆ. ಯಾವಾಗಲೂ ಕರೆದಾಕ್ಷಣಕ್ಕೇನೆ ಓಡಿ ಬರುವ ಕೃಷ್ಣ ದ್ಯೂತದ ಸಮಯದಲ್ಲಿ ಏಕೆ ಬರಲಿಲ್ಲ? ಇವರು ಕಾಡಿಗೆ ಹೋಗುವ ಸಮಯದಲ್ಲಿ ಯಾಕೆ ಬರಲಿಲ್ಲ? ಇವರು ಕೃಷ್ಣನನ್ನ ನೆನೆಸಲಿಲ್ವೇ? ನೆನೆಸಿದ್ದಾರಲ್ಲ, ದ್ರೌಪದಿ ನೆನೆಸಿದ್ದಾರೆ, ಅಕ್ಷಯ ವಸ್ತ್ರ ಕೊಟ್ಟಿದ್ದಾನೆ. ಅಂತ ಪರಮಾತ್ಮನಿಗೆ ಕಾಡಿಗೆ ಹೋಗೋದು ಗೊತ್ತಿಲ್ವೇ? ಇಲ್ಲ. ನಡೆಯಬೇಕಾಗಿರ್ತಕ್ಕಂಥ ಘಟನೆ ನಡೆಯಬೇಕು. ಪಾಂಡವರು ಪರಮಾತ್ಮನ ಪರಮಾನುಗ್ರಹ ಪಡೆಯಬೇಕಾಗಿದ್ದರೆ ಇನ್ನೂ 13 ವರ್ಷ ಅವರು ಆ ಪರಮಾತ್ಮನ ಉಪಾಸನೆ ಮಾಡಬೇಕಾಗಿದೆ. ಪರಮಾತ್ಮನ ಅಷ್ಟು ಡೈರೆಕ್ಟ್ ಉಪಕಾರ ಸಿಗಬೇಕಾಗಿದ್ದರೆ ಸುಲಭವೇ? ಯಾರ ಒಬ್ಬ ವ್ಯಕ್ತಿಯ ಒಂದು ಸಲ ದರ್ಶನಕ್ಕೋಸ್ಕರ ಋಷಿಗಳು ಮುನಿಗಳು ಎಷ್ಟೋ ಸಾವಿರ ವರ್ಷ ತಪಸ್ಸು ಮಾಡ್ತಾರೆ. ಅಂಥ ಶ್ರೀಹರಿ ಪಾಂಡವರ ದೂತನಾಗ್ತಾನೆ. ಅಂಥ ಶ್ರೀಹರಿ ಪಾಂಡವರ ಸಾರಥಿ ಆಗ್ತಾನೆ. ಅಂಥ ಶ್ರೀಹರಿ ಪಾಂಡವರಿಗೆ ವಿಜಯವನ್ನು ತಂದುಕೊಡ್ತಾನೆ. ಆದರೆ ಇಲ್ಲಿ ಏನೂ ಗೊತ್ತಿಲ್ಲದವರಂತೆ ಕುಳಿತುಕೊಂಡಿದ್ದಾನೆ. ಸುಧರ್ಮ ಸಭೆಗೆ ಹಸ್ತಿನಾವತಿಗೆ ಹೋಗಿ ಬಂದ ಕೆಲವರು ಬ್ರಾಹ್ಮಣರು ಬಂದಿದ್ದಾರೆ. ಸಂಚಾರ ಮಾಡ್ತಾ ಪರಮಾತ್ಮ ಕೇಳ್ತಾನೆ, ಏನರಪ್ಪ ಎಲ್ಲಿಂದ ಬಂದಿದ್ದೀರಿ? ಅಲ್ಲಿ ಏನೇನು ವಿಶೇಷ ಘಟನೆ ನಡೆದಿವೆ? ಎಲ್ಲ ಸರಿ ಇತ್ತಲ್ಲ? ನಿಮಗೆಲ್ಲ ಅನುಕೂಲವಾಗಿದೆ ಅಲ್ಲ? ಧರ್ಮದಿಂದ ಇದ್ದೀರಲ್ಲ ಅಂತ ಬಂದ ಬ್ರಾಹ್ಮಣರಿಗೆ ಪರಮಾತ್ಮ ಕೇಳಿದಾಗ ಆ ಕಾಲದಲ್ಲಿ ಶ್ರೀಕೃಷ್ಣ ಉತ್ತರ ಕೊಡ್ತಾನೆ. ಇಲ್ಲ, ಬಂದ ಬ್ರಾಹ್ಮಣರು ಉತ್ತರ ಕೊಡ್ತಾರೆ. ಕೃಷ್ಣ, ಇನ್ನೆಲ್ಲಿಯೇ ನಮಗೆ ರಕ್ಷಣೆಯಪ್ಪ, ಅದಕ್ಕೆ ನಿನ್ನ ಹತ್ರ ಬಂದಿದ್ದೇವೆ. ಯಾವರಿಂದ ಬಂದಿದ್ದೀರಿ? ಇಂದ್ರಪ್ರಸ್ಥದಿಂದ ಬಂದಿದ್ದೇವೆ. ಯಾಕೆ ಬಂದಿದ್ದೀರಿ? ಇಲ್ಲ, ಇನ್ನು ಮೇಲೆ ಧರ್ಮದ ಕಾರ್ಯ ನಡೆಸಬೇಕು, ಅಲ್ಲಿ ನಡೀಲಿಕ್ಕೆ ಆಗೋದಿಲ್ಲ ಅಂತೇಳಿ. ಯಾಕೆ? ಪಾಂಡವರು ಧರ್ಮ ಕಾರ್ಯ ಮಾಡಬೇಡ ಅಂತಂದರೆ ಬಂದ ಬ್ರಾಹ್ಮಣರು ಹೇಳ್ತಾರೆ, ಇನ್ನೆಲ್ಲಿ ಪಾಂಡವರು?
13 ವರ್ಷ ಅವ್ರಿಗೆ ದರ್ಶನ ನಮ್ಗೆ ಆಗೋದಿಲ್ಲ. ಯಾಕೆ? ಬಾಗಿಲ ಹಾಕೊಂಡು ಕೂತ್ಕೊಂಡಿದ್ದಾರ ಅಂತ ಶ್ರೀಕೃಷ್ಣ ಕೇಳ್ದ. ನೋಡಿ ಎಂಥ ನಾಟಕ ಮಾಡ್ತಾ ಇದ್ದಾನೆ ಪರಮಾತ್ಮ. ಇಲ್ಲ, 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸಕ್ಕೆ ಹೋಗಿದ್ದಾರೆ. ಯಾಕಪ್ಪ? ಇಲ್ಲ, ದ್ಯೂತದಲ್ಲಿ ಸರ್ವಸ್ವವನ್ನು ಕಳೆದುಕೊಂಡರು. ದುಷ್ಟರ ದುರ್ಯೋಧನಾದಿಗಳು ಅನೇಕ ಅನ್ಯಾಯ ಮಾಡಿದರು. ಅದು ಧೃತರಾಷ್ಟ್ರ ಅವರ ರಾಜ್ಯವನ್ನು ಅವರಿಗೆ ಕೊಟ್ಟಾಗ ಮತ್ತೆ ಪುನಃ ದ್ಯೂತಕ್ಕೆ ಬಂದಿರ್ತಾನೆ. ಕಲಿಯ ಪ್ರಭಾವ ಎಷ್ಟಿದೆ. ನಮಗೆ ಗೊತ್ತಿಲ್ಲದೆ ನಮ್ಮನ್ನು ಆವರಣ ಮಾಡ್ತಾರೆ, ಗೊತ್ತಿಲ್ಲದೆ ನಮ್ಮನ್ನು ಆವರಿಸ್ತಾರೆ. ನನಗೆ ವಿದ್ಯಾರ್ಥಿ ಅವಸ್ಥೆಯಲ್ಲಿ ಕನ್ನಡ, ಹಿಂದಿ ಮತ್ತು ಮರಾಠಿ ಕಾದಂಬರಿಗಳನ್ನು ಓದುವ ಅಭ್ಯಾಸ ಜಾಸ್ತಿ. ಸಿಕ್ಕ ಕಾದಂಬರಿ ಓದ್ತಿರಲಿಲ್ಲ. ಐತಿಹಾಸಿಕ, ಧಾರ್ಮಿಕ ವಿಷಯಕ್ಕೆ ಸಂಬಂಧಿಸಿದ ಕಾದಂಬರಿ ತಪ್ಪದೇ ಓದ್ತಾ ಇದ್ದೆ. ಅಥವಾ ನಮ್ಮ ಸಂಸ್ಕೃತಿ ಮೇಲೆ ಯಾರು ಆಘಾತ ಮಾಡ್ತಾರೆ, ನಮ್ಮ ಸಂಸ್ಕೃತಿ ನಿಂದೆ ಮಾಡ್ತಾರೆ, ಅವರಿಗೆ ಉತ್ತರ ಕೊಡುವುದಕ್ಕೋಸ್ಕರ ನಾನು ಕಾದಂಬರಿ ಓದ್ತಾ ಇದ್ದೆ. ಧರ್ಮದ ವಿರುದ್ಧ ಬರೆದ ಪ್ರತಿಯೊಬ್ಬರಿಗೂ ನಾನು ಉತ್ತರ ಕೊಟ್ಟಿದ್ದೆ. ಆ ಅಭ್ಯಾಸ ನನಗೆ ಎಷ್ಟು ಅಂತ ತಿಳ್ಕೊಂಡಂತಂದರೆ, ನಾಳೆಗೆ ಪರೀಕ್ಷೆ, ಇನ್ನೂ ಸ್ವಲ್ಪ ತಯಾರಾಗಬೇಕಾಗಿದೆ, ರಿವಿಷನ್ ಆಗಬೇಕು. ಆದರೆ ಕೈತಪ್ಪಿ ಯಾವುದೇ ಕಾದಂಬರಿ ಸಿಕ್ಕರೆ ಸ್ವಲ್ಪ ಓದಿ ಮತ್ತೆ ಅಭ್ಯಾಸ ಮಾಡಿದ್ರೆ ಆಯಿತು ಅಂತ ತಿಳ್ಕೊಂಡಂತೇಳಿ. ಆ ಸ್ವಲ್ಪ ಓದಿ ಅಂತಲ್ಲ, ಕಾದಂಬರಿಯಲ್ಲಿ ಪ್ರವೇಶ ಮಾಡಿದ ಕ್ಷಣಕ್ಕೇನೆ ಕಲೆ ಪ್ರವೇಶವಾಗ್ತಿತ್ತು. A to Z ಕಾದಂಬರಿ ಓದದೆ ಎಷ್ಟೋ ಸಲ ನಾನು ಮರುದಿವಸ ಎಕ್ಸಾಮಿನೇಷನ್, ಅದನ್ನ ಹಿಂದಿನ ರಾತ್ರಿ 2-3 ಗಂಟೆವರೆಗೂ ಆ ಕಾದಂಬರಿ ಓದಿ ಮುಗಿಸಿ ಆನಂತರ ನಾನು ರಿವಿಷನ್ ಮಾಡಿ 1 ತಾಸು 2 ತಾಸು ನಿದ್ದೆ ಮಾಡಿ ಪರೀಕ್ಷೆಗೆ ಹೋಗಿದ್ದೆ. ನಾನು ಯಾಕೆ ಹೇಳಲಿಕ್ಕೆ ಬಂದೆ ಅಂತಂದರೆ, ಆಕರ್ಷಣೆ, ಮೋಹ ನಮ್ಮನ್ನು ಎಷ್ಟು ತನ್ನ ವಶಕ್ಕೆ ತೆಗೆದುಕೊಳ್ತದೆ ಅಂತ ತಿಳ್ಕೊಂಡಂತಂದರೆ, 1 ಗಂಟೆ 2 ಗಂಟೆ ಆ ನ್ಯೂಸ್ ಈ ನ್ಯೂಸ್ ನೋಡ್ತಾ ವೇಳೆ ಕಳೀತೇವೆ. ಅದೇ 1-2 ಗಂಟೆ ನಾವು ಶಾಸ್ತ್ರಕ್ಕೆ ಹಾಕಿದರೆ, ಅದೇ 1-2 ಗಂಟೆಯನ್ನು ಭಗವಂತನ ಉಪಾಸನೆಗೋಸ್ಕರ ಹಾಕಿದರೆ, ಅದೇ 1-2 ಗಂಟೆಗಳನ್ನು ಗಾಯತ್ರಿ ಜಪಕ್ಕೆ ಹಾಕಿದರೆ, ಅದೇ 1-2 ಗಂಟೆ ಫೋನ್ನಲ್ಲಿ ನಮ್ಮವರ ಜೊತೆಗೆ ಹರಟೆ ಹಿಡಿಯೋದನ್ನು ಬಿಟ್ಟು ಇಂಥ ಶಾಸ್ತ್ರಗಳಿಗೆ ಹಾಕಿದರೆ ನಾವು ಎಂದೋ ಉದ್ಧಾರ ಆಗಿ ಹೋಗ್ತೇವೆ. ಆದರೆ ನಮ್ಮ ಕರ್ಮ ಅಥವಾ ಕರ್ಮವೋ ಸಂಘವೋ ಅಥವಾ ನಮ್ಮಲ್ಲಿರ್ತಕ್ಕಂಥ ಮೋಹವೋ ನಮ್ಮನ್ನು ಸತ್ಕಾರ್ಯದಲ್ಲಿ ಪ್ರವೃತ್ತರನ್ನಾಗಿ ಮಾಡಿ ಬಿಡೋದಿಲ್ಲ. ಆಯಿತು, ಒಂಚೂರು ನೋಡ್ತೇವೆ, ಒಂದು ಸ್ವಲ್ಪ ಓದ್ತೇವೆ, ಸ್ವಲ್ಪ ಅಂತೇಳಿ ಪೂರ್ತಿ ಸಮಯವನ್ನು ಹಾಳು ಮಾಡ್ಕೊಳ್ತೇವೆ. ಆ ರೀತಿಯಾಗಿರ್ತಕ್ಕಂಥ ಮೋಹ. ಈ ಕಥೆಯಾಗಿ ನಾನು ನನ್ನ ಕಥೆಯನ್ನು ಯಾಕೆ ಹೇಳ್ಕೊಂಡೆ ಅಂತ ತಿಳ್ಕೊಂಡಂತಂದರೆ, ನಮ್ಮಂಥವರನ್ನು ಬಿಡಿ, ಧರ್ಮರಾಜನಂಥ ವ್ಯಕ್ತಿಯೂ ಕೂಡ ನಾನು ಜೂಜಾಡ್ತೇನೆ, ಯಾರು ಜೂಜಕ್ಕೆ ಕರೀತಾರೆ ಇಲ್ಲ ಅನ್ನೋದಿಲ್ಲ ಅಂತೇಳಿ ಪ್ರತಿಜ್ಞೆ ಮಾಡಿದ್ದ ಗುರುಗಳ ಹತ್ರ. ನನ್ನನ್ನು ಯಾರು ಕರೀತಾರೆ? ನಾನು ಮಹಾ ಧಾರ್ಮಿಕ, ಧರ್ಮದ ಸಂಶಯಗಳಿದ್ದರೆ ನನ್ನ ಹತ್ರ ಬರ್ತಾರೆ. ನಾನು ಜೂಜಾಡುವ ಪ್ರಸಂಗವೇ ಬರೋದಿಲ್ಲ ಅಂತ ಹೇಳಿ ಅವನು ಗುರುಗಳ ಹತ್ರ ಪ್ರತಿಜ್ಞೆ ಮಾಡಿದ್ದ.
ಅದನ್ನು ದುರ್ಯೋಧನ ಕೇಳಿಸ್ಕೊಂಡಿದ್ದ. ಅದರ ದುರುಪಯೋಗವನ್ನು ಕಂಡಿದ್ದಾರೆ. ಹೀಗಾಗಿ ಆ ವೇಳೆಗೆ ಪರಮಾತ್ಮ ಅವರಿಗೆ ಸಹಾಯಕ್ಕೆ ಬರದಿಲ್ಲ. ಕರೆದಾಕ್ಷಣಕ್ಕೆ ಹೋಗೊಡುವ ಪರಮಾತ್ಮ ಆ 4 ದಿವಸ ರಾಜಸೂಯಾಗವನ್ನು ಮುಗಿಸಿ ಹೊರಗೆ ಹೋದನಂತ ಸೌಭ ಅಂತ ತಿಳ್ಕೊಂಡಿರ್ತಕ್ಕಂಥ ಒಬ್ಬ ರಾಜ ದ್ವಾರಕಾ ಮೇಲೆ ಆಕ್ರಮಣ ಮಾಡಿದ್ದ. ಯಾಕೆ ಅಂತ ತಿಳ್ಕೊಂಡಂತಂದ್ರೆ ಆ ಸೌಭ ಶಿಶುಪಾಲ ಜರಾಸಂಧನ ಮಿತ್ರ. ಏನಾದರೂ ಮಾಡಿ ಕೃಷ್ಣನನ್ನು ಮಣಿಸಬೇಕು ಅಂತ ಇದರಲ್ಲಿರ್ತಕ್ಕಂಥ ವ್ಯಕ್ತಿ ರುದ್ರದೇವರನ್ನು ಕುರಿತು ಒಂದು ವಿಮಾನವನ್ನೇ ಖರೀದಿ ಮಾಡಿದರು. ವಿಮಾನವನ್ನು ಸಿದ್ಧ ಆಕಾಶಗಾಮಿ ಅಥವಾ ವಿಮಾನದಲ್ಲಿ ಕುತ್ಕೊಳ್ಬೇಕು. ಮೇಲಿಂದ ಶತ್ರುಗಳ ಮೇಲೆ ಆಯುಧಗಳ ಪ್ರಯೋಗ ಮಾಡಬೇಕು. ಆಕಾಶದಲ್ಲಿದ್ದವನ ಜೊತೆಗೆ ಯುದ್ಧ ಮಾಡಲಿಕ್ಕೆ ಆಗ್ತಿರಲಿಲ್ಲ. ಹಲವು ದೇವತೆಗಳು ಕೂಡ ಪರಾಜಯವನ್ನು ಸ್ವೀಕರಿಸಿದ್ದಾರೆ. ಅಂಥವನು ಅವನ ಗುರು ಜರಾಸಂಧ. ನನ್ನ ಗುರುವಾದ ಜರಾಸಂಧನನ್ನು ಯಾವ ವ್ಯಕ್ತಿ ಕೊಲ್ಲಿಸಿದನು ಆ ವ್ಯಕ್ತಿಯು ಕೂಡ ನನ್ನ ಶತ್ರು. ಆ ವ್ಯಕ್ತಿ ನನ್ನ ಶತ್ರು. ಹೀಗಾಗಿ ನಾನು ಆ ವ್ಯಕ್ತಿಯನ್ನು ಪೀಡಿಸಬೇಕು ಅಂತ ತಿಳ್ಕೊಂಡಂತೇಳಿ ರುದ್ರದೇವರವರ ಪಾರ್ವತಿಯವರ ಇತ್ಯಾದಿಗಳನ್ನು ತೆಗೆದುಕೊಂಡು ದ್ವಾರಕೆಯ ಮೇಲೆ ಆಕ್ರಮಣ ಮಾಡ್ತಾನೆ. ಕೋಟೆ ಗೋಡೆ ಕೆಲವು ಭಾಗ ಹೊಡಿತಾರೆ. ಲೋಪೇತವಾಗಿರ್ತಕ್ಕಂತಹ ದ್ವಾರಕಾನಗರಿ ಉಳಿದವರೆಲ್ಲರೂ ಕೂಡ ದ್ಯೂತಕ್ಕೆ ಕೃಷ್ಣ ದ್ಯೂತಕ್ಕೆ ಬಂದಿದ್ದ. ಬಲರಾಮ್ ಊರಲ್ಲಿರಲಿಲ್ಲ. ಪ್ರದ್ಯುಮ್ನಾದಿಗಳೇ ಮಾತ್ರ ಇದ್ರು. ಇಂಥ ಸಮಯದ ಮೇಲೆ ತನ್ನ ವಿಮಾನದಲ್ಲಿ ಕುಳಿತು ಸೌಭ ದ್ವಾರಕೆಯ ಮೇಲೆ ಆಕ್ರಮಣವನ್ನು ಮಾಡ್ತಾನೆ. ಪ್ರದ್ಯುಮ್ನ ಮತ್ತು ಸೌಭನ ಮಧ್ಯದಲ್ಲಿ ನಡೆದ ಯುದ್ಧದಲ್ಲಿ ಪ್ರದ್ಯುಮ್ನ ಮೂರ್ಛಿತನಾಗ್ತಾನೆ. ರಾಜಸೂಯಾಗ ಮುಗಿದಾಕ್ಷಣಕ್ಕೇನೆ ದೂತರಿಂದ ಶ್ರೀಕೃಷ್ಣನಿಗೆ ಸೂಚನೆ ಬಂತು. ಸೂಚನೆ ಬಂದಾಕ್ಷಣಕ್ಕೇನೆ ಯುದ್ಧಕ್ಕೆ ಹೊರಟೋಗ್ಬಿಟ್ಟ ಕೃಷ್ಣ, ದ್ವಾರಕಾಪಟ್ಟಣ ಉಳಿಸೋದಕ್ಕೋಸ್ಕರ. ಸೌಭನಿಗೂ ಘನಘೋರ ಯುದ್ಧವಾಯಿತು. ಪರಮಾತ್ಮ ಅವನ ತಲೆಯನ್ನು ಹಾರಿಸಿಬಿಟ್ಟಿದ್ದ. ಜನರಿಗೆ ಸಿಕ್ಕಿದ್ದು ಅವನ ಮೃತದೇಹ. ಸಂದರ್ಭದಲ್ಲಿ ಶ್ರೀಕೃಷ್ಣ ಬರ್ತಾನೆ, ಸೌಭನನ್ನು ಸಂಹಾರ ಮಾಡ್ತಾನೆ, ದ್ವಾರಕೆಯನ್ನು ಸಂರಕ್ಷಣೆ ಮಾಡ್ತಾನೆ. ಈ ಯುದ್ಧ ನಡೆದಾಗಲೇ ಪಾಂಡವರ ದ್ಯೂತ ಇತ್ಯಾದಿಗಳೆಲ್ಲವೂ ನಡೆದಿತ್ತು. ಏನೂ ಗೊತ್ತಿಲ್ಲದವರಂತೆ ಪರಮಾತ್ಮ ಕೇಳಿದಾಗ, ಪಾಂಡವರು ಕಾಡಿಗೆ ಹೋಗಿದ್ದಾರಾ ಅಂತ ಹೇಳಿ ಶ್ರೀಕೃಷ್ಣ ಬ್ರಾಹ್ಮಣರಿಗೆ ಸಂತೋಷಪಡಿಸಿ ಅದೇ ಕ್ಷಣಕ್ಕೇನೆ ತನ್ನ ಜೊತೆಯಲ್ಲಿ ಸತ್ಯಭಾಮೆಯನ್ನು ಕರೆದುಕೊಂಡು ಆನಂತರ ಯಾದವ ವಿಸ್ತಾರವಾದ ಸೈನ್ಯವನ್ನು ತೆಗೆದುಕೊಂಡು ಪಾಂಡವರು ಯಾವ ದ್ವೈತವನದಲ್ಲಿ ವಾಸ ಮಾಡಿದ್ದರೋ ಅಲ್ಲಿಗೆ ಬೆಟ್ಟಿಗೆ ಬರ್ತಾನೆ. ಬೆಟ್ಟಿಗೆ ಬಂದು ಹೇಳ್ತಾನೆ, ನಾಟಕ ನೋಡಿ, ನನಗೊಂದು ಸ್ವಲ್ಪ ಸೂಚನೆ ಕೊಡಬಾರ್ದೆ ನೀವು? ದ್ಯೂತ ಆಗಲಂತೆ ನೋಡ್ಕೊಳ್ತಿದ್ದೆ. ಧರ್ಮರಾಜ ಈಗಲೇ ಹೂವನ್ನು ನಾನು ಸೈನ್ಯ ತೆಗೆದುಕೊಂಡು ಹೋಗಿ ಹಸ್ತಿನಾವತಿ ಮೇಲೆ ಆಕ್ರಮಣ ಮಾಡ್ತೇನೆ. ಆ ನಂತರ ದುರ್ಯೋಧನಾದಿಗಳನ್ನು ಸೋಲಿಸಿ ಸಂಹರಿಸಿ ನಿಮ್ಮ ರಾಜ್ಯ ವಾಪಸ್ ಕೊಡ್ತೇನೆ. ಧರ್ಮರಾಜ ಹೂವನ್ನು
ಎದುರು ನಿಂತು ಹೇಳೋನು ಅವನೇ, ಧರ್ಮರಾಜ ನಿಂತು ಉತ್ತರವನ್ನು ಕೊಡುವವನೇ ಅವನೇ. ಏಕೋ ವಿಷ್ಣು ಮಹದ್ಭೂತಂ ಪೃಥಗ್ಭೂತ ನೆನೇಕಶ. ಕೃಷ್ಣ ರೂಪದಿಂದ ಹೇಳ್ತಾ ಇದ್ದಾನೆ, ಅನುಮತಿ ಕೊಡು ಧರ್ಮರಾಜ, ಈಗಿಂದೀಗಲೇ ನಾನು ಹೋಗಿ ಕೌರವರನ್ನು ಕೊಂದು ನಿಮ್ಮ ರಾಜ್ಯ ವಾಪಸ್ ಕೊಡ್ತೇನೆ ಅಂತ ತಿಳ್ಕೊಂಡಂತೆ. ಧರ್ಮರಾಜನಲ್ಲಿ ಕೂತು ಹೇಳ್ತಾನೆ, ಇಲ್ಲ ಕೃಷ್ಣ, 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸದ ನಿಯಮಕ್ಕೆ ಒಳಗಾಗಿ ಬಂದಿದ್ದೇವೆ. ನಮ್ಮ ಮಾತನ್ನು ತಿರುಗಿಸಿ ನಾವು ಪಾಂಡವರ ಮೇಲೆ, ಕೌರವರ ಮೇಲೆ ಆಕ್ರಮಣ ಮಾಡಲಿಕ್ಕೆ ಆಗೋದಿಲ್ಲ. ನಾವು ಕೃತಜ್ಞರಾಗಿರುವುದಿಲ್ಲ, ಕೃತಜ್ಞರಾಗ್ತೇವೆ. ಆದ್ದರಿಂದ ಬೇಡ ಅಂತ ತಿಳ್ಕೊಂಡಂತೇಳಿ ಧರ್ಮರಾಜ ಹೇಳಿದ್ದ. ಶ್ರೀಕೃಷ್ಣ, ಹೌದು, ನಾನು ಯುದ್ಧದಲ್ಲಿ ಗೆದ್ದು ನಿಮ್ಮ ರಾಜ್ಯ ಕೊಟ್ಟರೆ ಅದು ನಿಮ್ಮ ಮರ್ಯಾದೆಗೆ ಸರಿ ಬೀಳೋದಿಲ್ಲ. 12 ವರ್ಷ 1 ವರ್ಷ ಅಜ್ಞಾತವಾಸ ನಿರ್ವಿಘ್ನವಾಗಿ ಸುರಕ್ಷಿತವಾಗಿ ನೀವು ಮುಗಿಸ್ಕೊಂಡು ಬನ್ನಿ, ಮುಂದಿನ ವಿಚಾರ ನಾನು ನೋಡ್ಕೊಳ್ತೇನೆ ಅಂತ ಹೇಳಿ ಶ್ರೀಕೃಷ್ಣ ಹೇಳ್ತಾನೆ. ಶ್ರೀಕೃಷ್ಣ ಒಬ್ಬನೇ ಇದ್ದಾಗ ಬಂದು ದ್ರೌಪದಿ ಭೇಟಿಯಾಗ್ತಾಳೆ. ದ್ರೌಪದಿ ಭೇಟಿಯಾಗಿ ಹೇಳ್ತಾಳೆ, ಕೃಷ್ಣ, ಈ ಕೂದಲು ನೋಡಿದೆಯಾ? ಯಾಕೆ ತಂಗಿ ಕೂದಲು ಬಿಚ್ಚಿಕೊಂಡು ಹಾಕಿದ್ದಿ? ಹೆಡೆ ಹಾಕ್ಕೊಂಡಿಲ್ಲ ಯಾಕೆ? ಹೆರಳು ಹಾಕ್ಕೊಂಡಿಲ್ಲ. ನೀನು ಹೀಗೆ ಕೂದಲು ಬಿಚ್ಚಿಕೊಂಡು ನೋಡಿ ಎಂದು ನಾನು ನೋಡಿರಲಿಲ್ಲ. ಕೃಷ್ಣ, ನಿನ್ನನ್ನೇ ನೆನೆಸಿ ನಾನು ಕೌರವರ ಎದುರಿನಲ್ಲಿ ಒಂದು ಪ್ರತಿಜ್ಞೆ ಮಾಡಿದ್ದೆ. ರಾಜಸೂಯಾಗದ ಅವಭೃತ ಸ್ನಾನದಿಂದ ಪವಿತ್ರವಾಗಿರ್ತಕ್ಕಂತಹ ನನ್ನ ಕೂದಲುಗಳನ್ನು ಹಿಡಿದು ನನ್ನನ್ನು ಎಳಿತಾ ಸಭೆಗೆ ಕರೆದುಕೊಂಡು ಬಂದಿರತಕ್ಕಂತಹ ಆ ದುಶ್ಯಾಸನನ ಗುಂಡಿಗೆಯ ಎದೆ ಗುಂಡಿಯನ್ನು ಒಡೆದು ಅದರಿಂದ ಚಿಮ್ಮುವ ರಕ್ತವನ್ನು ತಂದು ನನ್ನ ಕೂದಲಿಗೆ ಹಚ್ಚಿ ಆ ನನಗೆ ಕೆಟ್ಟ ಮಾತನಾಡಿದಂತಕ್ಕಂಥ ದುರ್ಯೋಧನನ ದವಡೆ ಎಂಬ ಅಡಿಗೆಯಿಂದ ಇಕ್ಕಿ ನನ್ನ ಈ ಕೂದಲನ್ನು ಭೀಮಸೇನ ಕಟ್ಟುವವರೆಗೂ ನಾನು ಈ ಕೂದಲನ್ನು ಹಾಗೆ ಬಿಟ್ಕೊಂಡಿರ್ತೇನೆ. ಈ ಪ್ರತಿಜ್ಞೆ ಮಾಡಿದ್ದೇನೆ ಪರಮಾತ್ಮ. ಈಗ ನೀನು ಹೇಳಿ ತಂಗಿಗೋಸ್ಕರ ಏನು ಮಾಡ್ತೀಯ ಅಂತ ತಿಳ್ಕೊಂಡಂತೆ ಕೃಷ್ಣ ಹೇಳ್ತಾನೆ, ಹೌದು ದ್ರೌಪದಿ, ನಾನು ಈಗಲೇ ಇವತ್ತೇ ಪ್ರತಿಜ್ಞೆ ಮಾಡ್ತೇನೆ. ಯಾವ ದುಶ್ಯಾಸನ ನಿನ್ನ ಕೂದಲನ್ನು ಬಿಚ್ಚಿದನು, ಮುಂದೆ ದುರ್ಯೋಧನ, ದುಶ್ಯಾಸನ, ಅವರ 100 ಮಂದಿ ತಮ್ಮಂದಿರು, ದುರ್ಯೋಧನ ತಮ್ಮಂದಿರು ದುಶ್ಯಾಸನ ಸಹಿತವಾಗಿ ಅವರ ಕಡೆಗೆ ವೀರರು ಮುಂದೆ ಆಗುವ 12 ಅಜ್ಞಾತವಾಸವಾದ ಮೇಲೆ ಅವರು ರಾಜ್ಯ ಕೊಡೋದಿಲ್ಲ, ನನಗೆ ಗೊತ್ತಿದೆ. ಯುದ್ಧ ಮಾಡಿ ತೆಗೆದುಕೊಳ್ಬೇಕಾಗ್ತದೆ. ಆ ಯುದ್ಧದಲ್ಲಿ ಆ ದುಶ್ಯಾಸನಾದಿಗಳ ಹೆಂಡತಿಯರೆಲ್ಲ ತಮ್ಮ ಗಂಡಂದಿರ ಮೃತ ಶರೀರದ ಹತ್ತಿರ ಕುಳಿತುಕೊಂಡು ಕೂದಲು ಬಿಚ್ಚಿಕೊಂಡು ಅಳುವ ದೃಶ್ಯವನ್ನು ನಿನಗೆ ನಾನು ತೋರಿಸ್ತೇನೆ. ಇವತ್ತು ನೀನು ಕೂದಲನ್ನು ಬಿಚ್ಚಿದ್ದಾರೆ, ಮುಂದೆ ಅವರ ಹೆಂಡತಿಯರೆಲ್ಲ ಕೂದಲು ಬಿಚ್ತದೆ. ಮಾಡಿದ್ದು ನಾವು ಮಹಾರಾಯ ಪರಮಾತ್ಮ 12 ವರ್ಷ ಮೊದಲೇ ಹೇಳಿದ್ದು ದ್ರೌಪದಿಗೆ. ಅವರೆಲ್ಲ ಕೂದಲು ಬಿಚ್ಚಿಕೊಂಡು ತಮ್ಮ ಗಂಡಂದಿರ ಶವದ ಮೇಲೆ ಎದುರು ಕುಳಿತುಕೊಂಡು ಅಳುವುದನ್ನು ನೀವು ತೋರಿಸ್ತೇನೆ ಅಂತ ಹೇಳಿ ಕೃಷ್ಣ ಹೇಳಿದ. ಕೃಷ್ಣನ ಮಾತು ಇಷ್ಟು ಕಠೋರ ಅಂತ ಅನ್ನಿಸ್ತದಲ್ಲ. ಗಂಡ ದುಷ್ಟನಾಗಿದ್ದರೆ ಹೆಂಡತಿ ಏನು ಮಾಡಬೇಕು? ಆ ಹೆಂಡತಿನಿಗೆ ದುಃಖ ಯಾಕೆ ಕೊಡಬೇಕು? ಅವರು ಗಂಡನ ಶವದ ಹತ್ತಿರ ಕೂತ್ಕೊಂಡು ಕೂದಲು ಬಿಚ್ಕೊಂಡು ಅಳುವುದನ್ನು ತೋರಿಸ್ತೇನೆ ಅಂತ ಹೇಳಿ
ಈ ಹೆಣ್ಣು ಮಕ್ಕಳಿಗೆ, ಅಷ್ಟು ಜನ ಹೆಣ್ಣು ಮಕ್ಕಳಿಗೆ ಅನ್ಯಾಯವಾಗುವಂತೆ ಮಾಡಬೇಕೆ? ಆ ಹೆಣ್ಣು ಮಕ್ಕಳು ಮಾಡಿದ ತಪ್ಪೇನು? ಅವರ ಹೆಂಡಂದಿರು ಕೂದಲು ಬಿಚ್ಕೊಂಡು ಅಳುವುದನ್ನು ನಂಗೆ ತೋರಿಸ್ತೇನೆ ಅಂತ ತಿಳ್ಕೊಂಡು ಅಂತ ಹೇಳಿ. ಹೌದು, ಇದರ ಹಿಂದೆ ಒಂದು ಧರ್ಮಶಾಸ್ತ್ರವನ್ನು ಕೃಷ್ಣ ಹೇಳ್ತಾನೆ. ನನ್ನ ಗಂಡ ಕೆಟ್ಟವನಿದ್ದಾನೆ, ಅವನನ್ನು ಸುಧಾರಿಸಲಿಕ್ಕೋಸ್ಕರ ಹಗಲು ರಾತ್ರಿ ಶ್ರಮ ಪಡಬೇಕು ಹೆಣ್ಮಕ್ಳು. ನನ್ನ ಹೆಂಡತಿ ಕೆಟ್ಟವಳಿದ್ದಾಳೆ, ಡೈವೋರ್ಸ್ ಕೊಡೋದಲ್ಲ, ಅವಳನ್ನು ನಾನು ಹಗಲು ರಾತ್ರಿ ಸುಧಾರಿಸಲಿಕ್ಕೆ ಪ್ರಯತ್ನಿಸಬೇಕು. ನಾವು ಇದನ್ನು ಮಾಡದೇ ಇದ್ದರೆ ಅವರ ಕರ್ಮಾನುಸಾರವಾದ ಫಲ ನಮಗೂ ಕೂಡ ಸಿಗ್ತದೆ. ನನ್ನ ಗಂಡಷ್ಟು ಗಂಡಂತೆ ಬೇಕಾದ ಮಾಡ್ಕೊಳ್ಳಿ, ನನ್ನ ಹೆಂಡತಿ ಬೇಕಾದ ಮಾಡ್ಕೊಳ್ಳಿ, ನನ್ನಷ್ಟು ನಾನು ಸಾಧನೆ ಮಾಡ್ಕೊಳ್ತೀನಿ, ಇಲ್ಲ. ಇಬ್ಬರು ಸೇರಿ ಸಾಧನ ಮಾಡಬೇಕು. ಗಂಡ ಹೆಂಡತಿ ಒಂದೇ ಅಭಿಪ್ರಾಯ ಇದ್ದವರು ಸಿಗೋದು ಬಹಳ ದುರ್ಲಭ. ಆದರೆ ಗಂಡ ನಾಸ್ತಿಕನಾಗಿದ್ದರೆ ಹೆಂಡತಿ ಅವಳನ್ನು ನಾಸ್ತಿಕನನ್ನಾಗಿ ಮಾಡಬೇಕು. ನಾವು ವಿದ್ಯಾರ್ಥಿಗಳಿದ್ದಾಗ ಮುಂಬೈ ಮಾಟುಂಗ ಅಂತ ಉಪನಗರದಲ್ಲಿ ನಮ್ಮ ವಿದ್ಯಾಪೀಠ ಇತ್ತು. ಅಲ್ಲಿ ಮೈಸೂರಿನ ಒಬ್ಬರು ದಂಪತಿಗಳು, ಗಂಡ ಟಾಟಾ ಆಯಿಲ್ ಕಂಪನಿಯಲ್ಲಿ ಮ್ಯಾನೇಜರ್, ಆಗಿನ ಕಾಲದ ಇಂಜಿನಿಯರು, ಮ್ಯಾನೇಜರು, ಇಂಗ್ಲೀಷರ ಪ್ರಭಾವ, ಯಾವಾಗಲೂ ಇಂಗ್ಲೀಷ್ನಲ್ಲೇ ಮಾತನಾಡೋದು. ಆನಂತರ ನಾವು ದೊಡ್ಡ ಆಫೀಸರ್ ಅಂತೇಳಿ ಆಫೀಸರಂತೆ ವ್ಯವಹಾರ ಮಾಡೋದು. ಆದರೆ ಅವನ ಹೆಂಡತಿ ಪರಮಭಕ್ತಳು. ನಮ್ಮ ವಿದ್ಯಾಪೀಠದಲ್ಲಿ ಪ್ರತಿ ಗುರುವಾರ ಭಜನೆ ಆಗ್ತಿತ್ತು. ಅವನಿಗೆ ಹೆಂಡತಿ ಮೇಲೆ ಪ್ರೀತಿ. ಹೀಗಾಗಿ ಅವಳಿಗೆ ಭಜನೆಗೆ ಕಳಿಸುವುದಕ್ಕೋಸ್ಕರ ಕಾರಿನಲ್ಲಿ ಬರ್ತಾ ಇದ್ದ. ಒಳಗೆ ಭಜನೆ ನಡೀತಾ ಇದ್ದರೆ ಗಾರ್ಡನಲ್ಲಿ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ದ. ನಮಗೆ ಮೂರ್ನಾಲ್ಕು ಪರಿಚಯ ಆದಮೇಲೆ, ಒಂದು 2 ಸಲ ಅವ್ರ ಮನೆಗೆ ಹೋದ್ಮೇಲೆ ನಾನು ಅವ್ರಿಗೆ ಕೇಳಿದೆ, ಅಲ್ಲ ಹೇಗೂ ಇಲ್ಲಿ ತನಕ ಬರ್ತೀರಿ, ಹೊರಗೆ ಕೂಡೋ ಬದಲಾಗಿ ಒಳಗೆ ಕೂತು ಭಜನೆ ಮಾಡಿರಲ್ಲ ಅಂತ ತಿಳ್ಕೊಂಡಂತಂದರೆ, ಐ ಆಮ್ ನಾಟ್ ಬಿಲೀವ್ ಆಲ್ ದಿಸ್ ಅಂತ ತಿಳ್ಕೊಂಡಂತೆ. ಆದರೆ ಒಂದು ಸಲ 8 ಗಂಟೆಗೆ ಮುಗಿಯುವ ಭಜನೆ 8:45, 8:30ವರೆಗೂ ಆಯಿತು. ಅವನು ಭಾಳ ಪರ್ಟಿಕ್ಯುಲರ್ ಟೈಮಿಗೋಸ್ಕರ. ಆಗ ಹೆಂಡತಿಯನ್ನು ಕರೆಯೋದಕ್ಕೋಸ್ಕರ ಒಳಗೆ ಬಂದ. ನಮ್ಮ ಆಚಾರ್ಯರು ಒಂದು ಪುರಂದರದಾಸರ ಪದ್ಯದ ಅರ್ಥ ಹೇಳ್ತಾ ಇದ್ರು. ನಮ್ಮ ಆಚಾರ್ಯರು ಇಂಗ್ಲೀಷ್ನಲ್ಲಿ ಬಹಳ ದೊಡ್ಡ ಪರಿಣತಿ. ಆಗಿನ ಕಾಲದಲ್ಲಿ ಇಂಗ್ಲೀಷ್ ಸಬ್ಜೆಕ್ಟ್ ತೆಗೆದುಕೊಂಡು MA ಆದವರು. ಹೀಗಾಗಿ ತಮ್ಮ ಪ್ರವಚನದಲ್ಲಿ ಇಂಗ್ಲೀಷ್ ಶಬ್ದಗಳನ್ನು ಕೂಡ ಉಪಯೋಗಿಸ್ತಿದ್ರು. ಅವತ್ತು ಅವ್ರ ಮಧ್ಯದಲ್ಲಿ ಇಂಗ್ಲೀಷ್ ಶಬ್ದ ಉಪಯೋಗಿಸಿ ನೋಡಿ, ಈ ಚಂಡ್ಕಿ ಬಿಟ್ಟಿರ್ತಕ್ಕಂಥ ಆಚಾರ್ಯರಿಗೆ ಇಂಗ್ಲೀಷ್ ಬರ್ತದ ಅಂತ ತಿಳ್ಕೊಂಡಂತ ಹೇಳಿ ಅಲ್ಲಿ ನಿಂತ್ಕೊಂಡು ಕೇಳ್ದ. ಆ ಒಂದು 15 ನಿಮಿಷ ಆಚಾರ್ಯರ ಪ್ರವಚನ ಕೇಳಿದಕ್ಕೆ ಇಷ್ಟು ಇಂಪ್ರೆಸ್ ಆದ್ನಲ್ಲ, ಮುಂದೆ ಅವನು ಅಷ್ಟೇ ತನ್ನ ಹೆಂಡತಿ ಅಂತ ಅಷ್ಟೇ ಭಕ್ತನಾದ. ಅಷ್ಟೇ ಅಲ್ಲ, ನಮ್ಮ ವಿದ್ಯಾಪೀಠದ ಪ್ರೆಸಿಡೆಂಟ್ ಆಗಿ ಗಂಡ ಹೆಂಡತಿ ತಾವಿರುವವರೆಗೂ ಕೂಡ ನಮ್ಮ ವಿದ್ಯಾಪೀಠದ ವಿಶೇಷ ಸೇವೆಯನ್ನು ಮಾಡಿದರು. ಅಂದರೆ ಹೆಂಡತಿ ತನ್ನ ಗಂಡನನ್ನು ಸುಧಾರಿಸಬೇಕು. ನಾನು ಬಹಳ ಅನೇಕ ಹೆಣ್ಮಕ್ಕಳನ್ನು ನೋಡಿದ್ದೇನೆ. ತಮ್ಮ ಗಂಡಂದಿರು ನಾಸ್ತಿಕರು, ಹೊರಗೆ ಊಟ ಮಾಡ್ತಕ್ಕಂಥವರು, ಕೆಲವರು ಚಟಗಳಿರ್ತಕ್ಕಂಥವರು. ಆನಂತರ ಇಲ್ಲೇ ಒಬ್ಬಳು ಹೆಣ್ಮಗಳಿದ್ದಾಳೆ, ಮೋಸ ಮಾಡಿ ಮದುವೆ ಮಾಡಿದರು. ಆ ಹುಡುಗನಿಗೆ ಬುದ್ಧಿ ಸರಿ ಇಲ್ಲ,
ಸ್ವಲ್ಪ ಒಂದು 30% ಮೆಂಟಲ್ ರಿಟೈರ್ಡ್. ಆದರೆ ಆ ಹೆಣ್ಮಗಳು ಅವನಿಗೆ ಎಲ್ಲ ರೀತಿ ಅನುಕೂಲ ಮಾಡಿ, ಅವನ ಕಡೆಯಿಂದ ಪೂಜೆ ಮಾಡಿಸಿ, ಅವನಿಗೆ ದೇವರ ಜಪ ಮಾಡಿಸಿ, ಇಬ್ಬರು ಒಳ್ಳೆ ಮಕ್ಕಳನ್ನು ಪಡೆದಿದ್ದಾಳೆ. ಈಗ ಇಬ್ಬರು ಚೆನ್ನಾಗಿ ಗಳಿಸ್ತಾ ಇದ್ದಾರೆ. ಅವನಿಗೆ ನೌಕರಿ ಇರಲಿಲ್ಲ. ಮಾವ ಕೊಟ್ಟಿರ್ತಕ್ಕಂಥ ಯಾವುದೋ ಆಸ್ತಿ ಮೇಲೆ ಅವ್ರದ್ದು ಉಪಜೀವನ ನಡೀತಿತ್ತು. ಭಾಳ ಕಷ್ಟದಿಂದ ಜೀವನ ಮಾಡಿದ್ಲು. ಆದರೆ ಆ ಹೆಣ್ಮಗಳ ತಪಸ್ಸನ್ನು ನಾನು ನೋಡಿದ್ದೇನೆ. ಇವಳು ಇವತ್ತಿಗೂ ಇದ್ದಾಳೆ. ಅವಳು ಇಬ್ಬರೂ ಮಕ್ಕಳು ಬಹಳ ಒಳ್ಳೆಯ ಕೆಲಸದಲ್ಲಿದ್ದಾರೆ. ಈಗ ಸ್ವಲ್ಪ ಅನುಕೂಲ ಕೂಡ ಆಗಿದೆ ಅವರಿಗೆ. ಆದರೆ ತನ್ನ ಗಂಡ ಹುಚ್ಚ, ಬಿಟ್ಟು ಹೋಗಬೇಕು ಅಂತ ಬಿಟ್ಟು ಹೋಗಲಿಲ್ಲ. ಅವರು ಮಾವ ಅತ್ತೆ ನನಗೆ ಭಾಳ ಬೇಕಾದವರು. ನನ್ನ ನಂತರ ಅವರ ಮೇಲೆ ಕೂಡ ನಾ ಹೇಳಬೇಕು, ಈಗ ಮೋಸ ಮಾಡಿ ಮದುವೆ ಮಾಡಬಾರ್ದು, ಒಬ್ಬ ಹೆಣ್ಮಗಳ ಜೀವನ ಕೆಡಿಸಬಾರ್ದು ಅಂತೇಳಿ ಅವರು ನನಗೆ ಮುಂದೆ ಸಮೀಪ ಕೇಳಿದರು. ಕೆಲವು ಸಂದರ್ಭದಲ್ಲಿ ನಾನು ಹೋಗ್ತಿದ್ದೆ. ಹೆಣ್ಮಗಳನ್ನ 2-3 ಸಲ ಕೇಳಿದೆ, ಏನು ನಿನಗಂತ ತಲೆ ತ್ರಾಸಾಗೋದಿಲ್ವೇನು, ನಿನಗೆ ಗಂಡ ಹುಚ್ಚ ಅಂತ ತಿಳ್ಕೊಂಡು ಅಂಥೇಳಿ ಬಿಟ್ಟು ಹೋಗ್ಬೇಕು ಅಂತ ಅನ್ಸಂಗಿಲ್ಲೇನು ಅಂತ ನಾನು ಕೇಳಿದರೆ, ಆ ಹೆಣ್ಮಗಳು, ಗುರುಗಳೇ, ನಿಮ್ಮ ಪ್ರವಚನ ಕೇಳಿಯೇ ನಾನು ಪ್ರಭಾವಿತಳಾಗಿದ್ದೇನೆ. ನಿಮ್ಮ ಪ್ರವಚನವೇ ನನಗೆ ಮಾರ್ಗದರ್ಶಿ. ನೀವೇ ಹೇಳಿದಂತೆ ಗಂಡ ಇದು ಭೌತಿಕ ಶರೀರ, ಆದರೆ ಒಳಗಿರ್ತಕ್ಕಂಥ ದೇವರು ಚೇತನಮಯ. ಆ ದೇವರನ್ನು ನಾನು ಬಿಟ್ಟು ಹೇಗೆ ಹೋಗಲಿ? ಆ ದೇವರನ್ನು ಬಿಟ್ಟು ಹೋಗೋದಂತ ನನ್ನ ಕಡೆಯಿಂದ ಆಗ್ತದೆಯಾ? ದೇವರು ಕೇಳ್ತಾನೆ, ನಾನು ಬೇರೆ ಹೋದೆ, ಬೇರೆ ಜೀವನ ನಡೆಸಿದೆ, ಆಯ್ತು, ನಾನು ಮತ್ತೆ ಪುನಃ ಪಾಪ ಮಾಡಿ ನರಕಕ್ಕೆ ಹೋಗ್ತೇನೆ. ಹಿಂದಿನ ಜನ್ಮದಲ್ಲಿ ಏನು ಪಾಪ ಮಾಡಿದ್ದೇನೋ ಗೊತ್ತಿಲ್ಲ, ಈ ಜನ್ಮದಲ್ಲಿ ಇಂಥ ಗಂಡ ಸಿಕ್ಕಿದ್ದಾನೆ. ಈಗಂತೂ ಅವನಿಗೆ ವಯಸ್ಸಾಯಿತು, ಎಲ್ಲ ಬೆಡ್ ಮೇಲೆ, ಆದರೆ ಹಗಲು ರಾತ್ರಿ ಸೇವೆ ಮಾಡ್ತಾ ಇದ್ದಾಳೆ. ಹೆಂಡತಿಯರು ಗಂಡನನ್ನು ಈ ರೀತಿಯಾಗಿ ದಾರಿಗೆ ತರಬೇಕು. ಗಂಡಂದಿರು, ನಾನು ಕೆಲವು ಗಂಡಂದನ್ನು ನೋಡಿದ್ದೇನೆ, ಕೆಲವು ಹೆಂಡತಿಯರನ್ನು ನೋಡಿದ್ದೇನೆ. ಹೆಂಡತಿ ಬಹಳ ಮಾಡರ್ನ್, ಅವಳಿಗೆ ಇದು ಯಾವುದು ಬೇಕಾಗಿಲ್ಲ. ಅವಳಿಗೆ ಗಂಡನಿಗೆ ಒಳ್ಳೆ ಕೆಲಸ ಇತ್ತು, ಪಾರ್ಟಿಗೆ ಹೋಗಬೇಕು, ಹೋಟೆಲ್ಗೆ ಹೋಗಬೇಕು, ತಿರುಗಾಡಬೇಕು, ವೀಕೆಂಡಿಗೆ 20 ಕಡೆ ಹೀಗೆ ಮಾಡಬೇಕು. ಆದರೆ ಗಂಡ ಪರಮ ಭಗವದ್ಭಕ್ತ. ಸಂಧ್ಯಾ ವಂದನೆ ಮಾಡಿ ದೇವ್ರ ಪೂಜೆ ಮಾಡದೆ ಅವನೊಂದು ಹನಿ ನೀರು ಬಾಯಲ್ಲಿ ಹಾಕ್ಕೊಳ್ತಿದ್ದಿಲ್ಲ. ದೊಡ್ಡ ಆಫೀಸರ್. ಆದರೆ ಕ್ರಮವಾಗಿ ಅವನ ಹೆಂಡತಿ ಒಂದು ನಮ್ಮನ್ನು ತಕರಾರು ಮಾಡಿದ್ದಾರೆ, ನಮ್ಮ ಯಜಮಾನಿಗೆ ಮೂಗು ಹಿಡ್ಕೊಂಡು ಕೂಡಬೇಡ ಅಂತ ಹೇಳ್ರಿ, ನಮಗೆ ಟೈಮೇ ಕೊಡೋದಿಲ್ಲ ಅವರು ಅಂತ ತಿಳ್ಕೊಂಡು ಅಂತೇಳಿ. ನಾನು ಇಲ್ಲ, ದೇವರ ಅನುಗ್ರಹ ಇದೆ, ಒಳ್ಳೇದಾಗ್ತದೆ ಅಂತ ತಿಳ್ಕೊಂಡು ಅಂತೇಳಿ ಸಮಾಧಾನ. ಈಗ ಅವನ ಹೆಂಡತಿಯು ಕೂಡ ಅಷ್ಟೇ ಭಗವದ್ಭಕ್ತಳಾಗಿದ್ದಾಳೆ. ಅವಳಿಗೆ ಒಂದು ಸುಧಾರಣೆ ಆಗಬೇಕಾದ್ರೆ ಒಂದು 5-6 ವರ್ಷ ಹಿಡೀತು, ಆದರೆ ಆಗಿದ್ದಾಳೆ. ಯಾರು ಗಂಡನ ದುಷ್ಟತನವನ್ನು ಕೂಡ ತಡಿಲಿಕ್ಕೆ ಪ್ರಯತ್ನ ಮಾಡೋದಿಲ್ವೋ, ಹೀಗೆ ಮಾಡಿದ ಉದಾಹರಣೆ ಇದೆಯಾ? ಇದೆ. ಮಂಡೋದರಿ. ರಾವಣ ಮಾಡುವ ಪ್ರತಿಯೊಂದು ತಪ್ಪಿನಲ್ಲಿಯೂ ಕೂಡ ಇವನು ತಪ್ಪು ಮಾಡ್ತಾ ಇದ್ದೀರಿ, ಸರಿಧರ್ಮದಿಂದ ಇರಿ ಅಂತ ತಿಳ್ಕೊಂಡು ಅಂತೇಳಿ ಯಾವಾಗಲೂ ಗಂಡನ ಪಾಪಗಳನ್ನು ಖಂಡನೆ ಮಾಡಿ ಅವನಿಗೆ ಮೇಲಿಂದ ಮೇಲೆ ಉದ್ಬೋಧನೆ ಮಾಡ್ತಕ್ಕಂಥ, ಅವ್ರು ಸುಧಾರಿಸ್ತಾನೋ ಇಲ್ಲೋ ಅದು ಇವ್ರ ಸಂಬಂಧ ಇಲ್ಲ, ಅದು ಇವಳು ತನ್ನ ಕರ್ತವ್ಯ ಮಾಡಿದ್ಲು. ರಾವಣನ ಹೆಂಡತಿಯಾದ ಮಂದೋದರಿಯನ್ನು ಬೆಳಗ್ಗೆ ನೆನೆಸಿ ಅಂತ ತಿಳ್ಕೊಂಡು ಅಂತ ಹೇಳ್ತಾರೆ. ಪಂಚಕಂ ನಾಸ್ಮರೇ ನಿತ್ಯಂ ಮಹಾಪಾತಕನಾಶನಂ ಅಂತ ತಿಳ್ಕೊಂಡು ಅಂತೇಳಿ. ಆದ್ದರಿಂದಾಗಿ ಅವರಲ್ಲಿರ್ತಕ್ಕಂಥ ವೈಶಿಷ್ಟ್ಯ ನಾವು ಗುರುತಿಸಬೇಕು. ಶ್ರೀಕೃಷ್ಣ ಅದೇ ಹೇಳ್ತಾನೆ, ಅವರ ಹೆಂಡಂದಿರೂ ಕೂಡ ಅವರ ದುಷ್ಟತನದಲ್ಲಿ ಸಾಮೀಲಾದ್ದರಿಂದಾಗಿ ಅವರಿಗೂ ಆ ದುಃಖ ಬರಲೇಬೇಕು. ಇದು ಕೃಷ್ಣನ ನೀತಿ. ಪಾಪ ಮಾಡಿದವ್ರು ಅನುಭವಿಸಲೇಬೇಕು. ಇಷ್ಟು ಹೇಳಿ ಶ್ರೀಕೃಷ್ಣ ತಿರುಗಿ ಹೋಗಿದ್ದಾನೆ.
ಇಷ್ಟೆಲ್ಲ ವಿಚಾರ ನಾನು ಇಲ್ಲಿ ತನಕ ಒಂದು ಅರ್ಧ ಗಂಟೆ ಏನು ವಿಚಾರ ಹೇಳಿದ್ದೇನೆ. ವಿಪ್ರಾದಾಕರ್ಣ್ಯ ಧರ್ಮಂ ವನಗತ ಮನುಜೈ ಶಾಂತಯಿತ್ವೈವ, ಒಂದು ಲೈನಿನ ವಿವರಣೆ ಅರ್ಧ ಗಂಟೆ. ಆ ನಂತರ ಒಂದು ಸಲ ವನವಿಹಾರಕ್ಕೆ ಯಾದವರೆಲ್ಲ ಹೋದಾಗ ಬಾಲಕರು ಬಾಯಾರಿಕೆ ಅಂತ ಹೇಳಿ ಒಂದು ಬಾವಿಗೆ ಕೊಡ ಬಿಟ್ಟು ನೀರು ತೆಗೆದುಕೊಂಡು ಕುಡಿಬೇಕು ಅಂತನ್ನುವಾಗ ಅಲ್ಲಿ ಒಂದು ದೊಡ್ಡ ಓತಿಕೇತ ಸಿಕ್ತು. ಸಂಸ್ಕೃತದಲ್ಲಿ ಕೃಕಲಾಸ ಅಂತ ಹೇಳಿ ಕರೀತಾರೆ. ಅಂತ ದೊಡ್ಡದು ನೋಡಿರಲೇ ಇಲ್ಲ ಅವರು. ಓತಿಕೇತ ಭಾಳ ಆಯ್ತು ಅಂತಂದರೆ 1 ಫೂಟ್ 2 ಫೂಟಿನವರೆಗೂ ಓತಿಕೇತ ನಾನು ನೋಡಿದ್ದೇನೆ. ಅದು ಆನೆಷ್ಟು ದೊಡ್ಡದಿತ್ತು. ಅದು ನೋಡಿ ಗಾಬರಿ ಆಗಿ ಬಂದು ಕೃಷ್ಣನಿಗೆ ಸೂಚನೆ ಮಾಡಿದ್ದಾರೆ. ಕೃಷ್ಣ ಬಂದು ಅದಕ್ಕೆ ಕೈ ಮುಟ್ತಾನೆ. ಮುಟ್ಟಿದಾಕ್ಷಣಕ್ಕೇನೆ ಅದರ ಶರೀರ ಹೋಗಿ ಒಬ್ಬ ರಾಜನಾಗ್ತಾನೆ. ಆಶ್ಚರ್ಯವಾಯಿತು. ಪ್ರದ್ಯುಮ್ನ ಸಂವಾದಿಗಳು ಕೇಳಿದರು, ಅಪ್ಪ ಈ ವ್ಯಕ್ತಿ ಚರಿತ್ರೆ ಏನು ಹಾಗೆ ಹೀಗೆ ಅಂತ ತಿಳ್ಕೊಂಡಂತೇಳಿ. ಅದಕ್ಕೆ ಪರಮಾತ್ಮ ಹೇಳ್ತಾನೆ, ನೋಡಪ್ಪ ರಾಜ, ನಿನ್ನ ಚರಿತ್ರೆ ನೀನೇ ಹೇಳಪ್ಪ, ಯಾಕೆ ನೀನು ಓತಿಕೇತ ಆಗಿದ್ದಿ ಅಂತ ತಿಳ್ಕೊಂಡಂತೇಳಿ. ಕೆಲವು ಸಲ ಗೊತ್ತಿಲ್ಲದ ಪಾಪಗಳು ಕೂಡ ನಮಗೆ ಕರ್ಮದ ಫಲವನ್ನು ಕೊಡುತ್ತವೆ. ಅವನು ಹೇಳ್ದ, ನನ್ನ ಹೆಸರು ನೃಗ ಅಂತ ತಿಳ್ಕೊಂಡಂತೇಳಿ. ನಾನು ಹಿಂದಿನ ತ್ರೇತಾಯುಗದಲ್ಲಿದ್ದೆ. ನನಗೆ ಗೋದಾನ ಕೊಡಬೇಕು ಅಂತ ತಿಳ್ಕೊಂಡಂತೇಳಿ ಭಾಳ ಹುಚ್ಚು. ಅಷ್ಟು ಅದರ ಮೇಲೆ ವಿಶ್ವಾಸ ನನಗೆ. ಇಲ್ಲಿವರೆಗೂ ನಾನು ಸಮುದ್ರದ ತೀರದಲ್ಲಿ ಸಿಗುವ ಉಸುಕೇನಿದೆ ಅದರ ಕಣಗಳ ಎಣಿಸಿದರೂ ನಾನು ಮಾಡಿದ ಗೋದಾನದ ಸಂಖ್ಯೆ ಹೆಚ್ಚಾಗ್ತದೆ. ನಕ್ಷತ್ರಗಳು ಎಷ್ಟಿವೆ ಆಕಾಶದಲ್ಲಿ, ತಾರೆಗಳು, ಅದನ್ನು ಮೀರಿ ನಾನು ಗೋದಾನ ಮಾಡಿದ್ದೇನೆ. ಮತ್ತು ಗೋದಾನ ಮಾಡಿದ ಕ್ಷಣಕ್ಕೇನೆ ಊತಿಕೇತ ಏಕಾದ್ಯಪ್ಪ, ಇಲ್ಲ ನಾನು ಬಹಳ ಒಳ್ಳೆಯ ಧಾರ್ಮಿಕ, ಒಳ್ಳೆಯ ಧರ್ಮದಿಂದಲೇ ರಾಜ್ಯವನ್ನು ಆಳಿದೆ, ಧರ್ಮದಿಂದಲೇ ಇದ್ದೆ, ನನ್ನ ಕರ್ತವ್ಯಗಳಾಗಿರ್ತಕ್ಕಂಥ ಯಜ್ಞ ಯಾಗ ತಪಸ್ಸು ಇವುಗಳನ್ನು ನಾನು ಬಿಡಲಿಲ್ಲ. ಆದರೆ ಮೃತನಾದಕ್ಕಿರುವಂತಹ ಸಂದರ್ಭದಲ್ಲಿ ಯಮದೂತರು ನನ್ನನ್ನು ಯಮಧರ್ಮರಾಜನ ಎದುರಿಗೆ ನಿಲ್ಲಿಸಿದರು. ಯಮಧರ್ಮರಾಜ ಹೇಳಿದ, ನೋಡಪ್ಪ ನೃಗ, ನಿನ್ನ ತಪ್ಪಿನಿಂದಾಗಿ ನೀನು ಸ್ವಲ್ಪ ದಿವಸ ಓತಿಕೇತ ಆಗ್ಬಿಡು, ಆದರೆ ನಿನ್ನ ಪುಣ್ಯದಿಂದ ಪರಮಾತ್ಮ ನಿನಗೆ ಪುನರ್ಜನ್ಮ ಕೊಡ್ತಾನೆ. ಹಾಗಾದ್ರೆ ನನ್ನಿಂದ ತಪ್ಪೇನಾಯಿತು ಅಂತ ಕೇಳಿದಾಗ, ನೆನಪು ಮಾಡಿಕೊ, ಒಂದು ಸಲ ನೀನು ಒಬ್ಬ ಬ್ರಾಹ್ಮಣನಿಗೆ 100 ಹಸುಗಳನ್ನು ದಾನ ಕೊಟ್ಟಿ. ಆ ಬ್ರಾಹ್ಮಣ ಅವುಗಳನ್ನು ಮನೆಗೆ ತೆಗೆದುಕೊಂಡು ಹೋಗುವಾಗ ಅದರಲ್ಲಿ 1 ಹಸು ತಪ್ಪಿಸಿಕೊಂಡು ವಾಪಸ್ ಇವನ ಆಕಳ ಸಮೂಹದಲ್ಲಿ, ಗೋಗಳ ಸಮೂಹದಲ್ಲಿ ಬಂದು ಸೇರ್ಕೊಳ್ತು. ಪಾಪ ನೃಗರಾಜನಿಗೇನು ಗೊತ್ತಿಲ್ಲ, ಏನು ನಡೆದಿದೆ ಅಂತ ಅನ್ನೋದು ಗೊತ್ತಿಲ್ಲ. ಮತ್ತೆ ಅದೇ ಗೋವನ್ನು ಇನ್ನೊಬ್ಬ ಬ್ರಾಹ್ಮಣನಿಗೆ ದಾನ ಮಾಡಿದ್ದಾನೆ. ಆ 100 ಹಸುಗಳನ್ನು ನೋಡಿಕೊಂಡ ಬ್ರಾಹ್ಮಣ ಮನೆಗೆ ಹೋದ ಕ್ಷಣಕ್ಕೆ 99 ಇದ್ದದನ್ನು ನೋಡಿ ರಾಜನದು ವಾಪಸ್ ರಾಜನ ಹತ್ರ ಬಂದಿರಬೇಕು ಅಂತಕೊಂಡು ಕೇಳಲಿಕ್ಕೆ ವಾಪಸ್ ಬಂದಿದ್ದಾನೆ. ಅಷ್ಟರಲ್ಲಿ ಇನ್ನೊಬ್ಬ ಬ್ರಾಹ್ಮಣ 100 ಆಕಳಗ ದಾನ ತೆಗೆದುಕೊಂಡು ಹೊರಟಿದ್ದ. ಅದರಲ್ಲಿ ಈ ಆಕಳು ಸೇರಿತ್ತು. ಆ ಬ್ರಾಹ್ಮಣ ಹೇಳ್ದ, ಈ ಆಕಳು ನೀ ಯಾಕೆ ತೆಗೆದುಕೊಂಡು, ಇದು ನಿನ್ನಗೆ ದಾನವಾಗಿ ಕೊಟ್ಟಿರ್ತಕ್ಕಂಥದ್ದು ವಾಪಸ್ ಬಂದಿದೆ ಅಂತ ತಿಳ್ಕೊಂಡಂತೇಳಿ.
ಇವನು ಹೇಳ್ದ, ಇವತ್ತು ರಾಜ ನನಗೆ ಸಂಕಲ್ಪ ಪುರಸ್ಸರವಾಗಿ ಈ ಗೋದಾನವನ್ನು ಕೊಟ್ಟಿದ್ದಾನೆ. ಇವರಿಬ್ಬರ ಮಧ್ಯದಲ್ಲಿ ವಾದವಿವಾದವಾಯಿತು. ಅದು ನನ್ನ ಹಸು, ನನ್ನ ಹಸು ಅಂತ ತಿಳ್ಕೊಂಡಂತೇಳಿ ಆ ಚರ್ಚೆ ರಾಜನಾದ ನನ್ನ ಹತ್ರ ಬಂತು. ನಾನು ಇಬ್ಬರಿಗೂ ಬ್ರಾಹ್ಮಣರಿಗೆ ಹೇಳಿದೆ. ಎರಡನೇ ಬ್ರಾಹ್ಮಣನಿಗೆ ಹೇಳಿದೆ, ನೋಡಪ್ಪ, ಈ ಹಸು ದತ್ತಾಪಹಾರ ದೋಷ ಆಗ್ತದೆ, ತಗೊಂಡು ವಾಪಸ್ ದಾನ ಕೊಟ್ಟು ವಾಪಸ್ ತೆಗೆದುಕೊಂಡಂತೆ ಆಗ್ತದೆ. ದತ್ತಾಪಹಾರ ರೀತಿಯಾಗಿರ್ತಕ್ಕಂತಹ ದಾನ ಬರ್ತದೆ. ದಾನದಲ್ಲಿ ಇದೊಂದು ಬಹಳ ದೊಡ್ಡ ದೋಷ. ಕೊಟ್ಟು ವಾಪಸ್ ತೆಗೆದುಕೊಳ್ಳೋದು, ಆನಂತರ ಅದನ್ನು ಬೇರೆ ಕಡೆಯಲ್ಲಿ ಉಪಯೋಗಿಸೋದು. ನಾನು ಬ್ರಾಹ್ಮಣ ಇಬ್ಬರಿಗೂ ಹೇಳಿದೆ, ಇಲ್ಲ, ಹಸು ಇವನ ಹತ್ರ ಇರಲಪ್ಪ, ನಿಂಗೆ 1,00,000 ಗೋಗಳನ್ನು ಕೊಡ್ತೇನೆ ಅಂತ ತಿಳ್ಕೊಂಡಂತೇಳಿ. ಆ ಬ್ರಾಹ್ಮಣ, ಇಲ್ಲ, ನನಗೆ ಅದೇ ಬೇಕು ಅಂತ ತಿಳ್ಕೊಂಡಂತೇಳಿ. ಈ ಬ್ರಾಹ್ಮಣನಿಗೆ ಹೇಳಿದೆ, ಕೊಟ್ಬಿಡಪ್ಪ ಆ ಗೋವನ್ನು, ನಾನು ನಿನಗೆ 1,00,000 ಗೋದಾನ ಕೊಡ್ತೇನೆ ಅಂತ. ಇಲ್ಲ, ನನಗೆ ಅದೇ ಬೇಕು ಅಂತ ಇವನು. ಕೊನೆಗೆ ಜಗಳ ಮಾಡಿ ಇಬ್ಬರು ಆ ಹಸುವನ್ನು ಬಿಟ್ಟು ಸಿಟ್ಟಿಗೆ ಬಂದು ಮನೆಗೆ ಹೋದರು. ಆ ಹಸು ಪುನಃ ನನ್ನ ರಾಜ್ಯದಲ್ಲಿ ಬಂತು. ನಾನು ಬೇರೆ ಅದನ್ನು ಕಟ್ಟಿಟ್ಟಿದ್ದ ಮಾತು ಬೇರೆ. ಆದರೆ ಮೊದಲೇ ದಿವಸ ಕೊಟ್ಟು ಮತ್ತೆ ಪುನಃ ಅದನ್ನು ತಗೊಂಡು ಇನ್ನೊಬ್ಬರಿಗೆ ಕೊಟ್ಟದ್ದರಿಂದಾಗಿ ತಿಳಿಯದೇ ಮಾಡಿದ ಈ ಪಾಪಕ್ಕೂ ಕೂಡ ನನಗೆ ಯಮಧರ್ಮರಾಜ ಹೇಳ್ದ, ಊತಿಕೇತ ಜನ್ಮ ನಿನಗೆ ಬರ್ತದೆ. ಏಕೆ? ದತ್ತಾಪಹಾರ. ನಾನು ಬಹಳ ಸಲ ನೋಡಿದ್ದೇನೆ, ದತ್ತಾಪಹಾರ ಬಹಳ ಕಡೆಯಲ್ಲಿ ನಡೀತದೆ. ಕೆಲವು ಮನೆಯಲ್ಲಿ ನಾನು ನೋಡಿದ್ದೇನೆ, ಗಂಡ ಬ್ರಾಹ್ಮಣರಿಗೆ ಊಟ ಕೂತ್ಕೊಂಡಾಗ ದಕ್ಷಿಣೆಯನ್ನು ಕೊಟ್ಟಿರ್ತಾನೆ. ಇವರು ಊಟ ಮಾಡಿ ಕೈ ತೊಳ್ಕೊಂಡು ಹೋದಾಗ ಮನೆ ಹೆಂಗಸು, ಅವನ ಹೆಂಡತಿ, ಅದರಲ್ಲಿ ಹಣ ಸುಮ್ಮನೆ ಹೆಚ್ಚಿಗೆ ಕೊಟ್ಟು ನಮ್ಮ ಯಜಮಾನ್ರಿಗೆ ಬುದ್ಧಿ ಎಲ್ಲ ಭಾಳ ಕೊಡ್ತಾರೆ ಅಂತೇಳಿ ಅದರಲ್ಲಿದ್ದ ನೋಟುಗಳನ್ನು ತೆಗೆದುಕೊಂಡು ಬಿಡ್ತಿದ್ಲು. ಅದು ತೆಗೆಯೋದನ್ನು ನಾನು ಕಣ್ಣಾರ ನೋಡಿದ್ದೇನೆ. ಒಂದೆರಡು ಕಡೆ ಅಂತೂ ಕೂಡ ಕೊಟ್ಟ ಮೇಲೆ ಹೆಣ್ಮಕ್ಳು, ನಮ್ಮ ಯಜಮಾನ್ರಿಗೆ ಗೊತ್ತಿರಲಿಲ್ಲ, ಅದು ಕೊಡೋ ವಿಚಾರ ಇರಲಿಲ್ಲ, ಅದನ್ನು ಅಷ್ಟು ಕೊಟ್ಬಿಟ್ಟು ವಾಪಸ್ ಅಂತ ವಾಪಸ್ ತೆಗೆದುಕೊಂಡವರು ಇದ್ದಾರೆ. ನಮಗೇನು ವಾಪಸ್ ನಿಮ್ಮ ದಾನ ಕೊಟ್ಟು ಕೊಡ್ರಿ ಅಂತಕೊಂಡಂತೆ. ಆದರೆ ಇದು ದತ್ತಾಪಹಾರ ದೋಷ. ಬ್ರಾಹ್ಮಣನಿಗೆ ಕೊಡ್ತೇನೆ ಅಂತ ಸಂಕಲ್ಪ ಮಾಡಿದ ಮೇಲೆ ಆ ಸಂಕಲ್ಪ ಆ ಬ್ರಾಹ್ಮಣನ ಬಿಟ್ಟು ಬೇರೆಯವ್ರಿಗೆ ಕೊಟ್ಟರು ಕೂಡ ದತ್ತಾಪಹಾರ ದೋಷ ಬರ್ತದೆ. ಯಾರಿನ ಹೆಸರಿನಲ್ಲಿ ಸಂಕಲ್ಪ ಮಾಡಿರ್ತೀರಿ ಅವರಿಗೆ ಅದನ್ನು ಮುಟ್ಟಿಸಿ. ದತ್ತಾಪಹಾರ ದೋಷದಿಂದ ಊತಿಕೇತನಾಗಿದ್ದಾನೆ. ಆಗ ಯಮಧರ್ಮರಾಜ ಹೇಳಿದ, ನಿನ್ನ ಪುಣ್ಯ ಜಾಸ್ತಿ ಇದೆಯಪ್ಪ, ಪರಮಾತ್ಮ ಶ್ರೀಕೃಷ್ಣ ನಿನ್ನನ್ನು ಉದ್ಧಾರ ಮಾಡ್ತಾನೆ, ಶ್ರೀಕೃಷ್ಣನಿಂದ ನೀನು ಉದ್ಧತನಾಗ್ತಿ, ಚಿಂತೆ ಮಾಡಬೇಡ ಅಂತ ಆಶ್ವಾಸನೆ ಕೊಡ್ತಾನೆ. ಆಶ್ವಾಸನೆ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಆಗ ಊತಿಕೇತನಾಗಿದ್ದೆ ನಾನು. ಕೃಷ್ಣನ ಸ್ಪರ್ಶದಿಂದ ಮತ್ತು ಈ ರೂಪ ನನಗೆ ವಾಪಸ್ ಬಂತು, ನಾನು ಉತ್ತಮಗತಿಗೆ ಹೋಗ್ತೇನೆ ಅಂತ ಹೇಳಿ ಆ ನೃಗರಾಜ ಅಲ್ಲಿಂದ ಹೊರಟು ತನ್ನ ದಿವ್ಯ ರೂಪ ಧರಿಸಿ ಸ್ವರ್ಗಲೋಕಕ್ಕೆ ಹೊರಟೋಗ್ತಾನೆ. ಯಾಕೆ? ಅಷ್ಟು ದಾನ ಮಾಡಿದ ಪುಣ್ಯ ಅವನ ಹತ್ರ ಇತ್ತು. ನಾವು ತಿಳಿಯದೋ ಇನ್ನೊಬ್ಬರಿಗೆ ಕೊಟ್ಟೋದನ್ನು ವಾಪಸ್ ತೆಗೆದುಕೊಳ್ತೇವೆ, ಭಾಳ ದೊಡ್ಡ ತಪ್ಪು ಮಾಡ್ತೇವೆ. ಈ ತಪ್ಪು ನಮ್ಮಲ್ಲಿ ಭಾಳ ಜನ ಮಾಡ್ತಾರೆ, ಗೊತ್ತಿಲ್ಲದೆ ಮಾಡ್ತಾರೆ. ಈಗ ಸ್ವಲ್ಪ ಕಡಿಮೆ ಆಗಿದೆ. ಮೊದಲು ಉಪನಯನದಲ್ಲಿ, ವಿವಾಹದಲ್ಲಿ ಏನು ಉಡುಗೊರೆ ಕೊಡ್ತಾರೆ ಬಂದವರು, ಅದನ್ನು ಲೀಸ್ಟ್ ಮಾಡ್ಲಿಕ್ಕೆ ಒಬ್ಬರು ಬದಿಯಲ್ಲಿ ಕೂತ್ಕೊಳ್ತಾ ಇದ್ರು. ಅವ್ರ ಹೆಸರು ಕೇಳಿ
ನೀವೆಷ್ಟು ಕೊಟ್ರಿ ಅಂತ ಬರ್ಕೊಳ್ತಾ ಇದ್ರು. ಪಾಪ ಕೊಟ್ಟವರು ಅವರಿಗೆ ಹೇಳ್ಬೇಕು, ನಾನು ಸೀರೆ ಕೊಟ್ಟಿನಿ, ಧೋತ್ರ ಕೊಟ್ಟಿನಿ ಅಂತ ಹೇಳಿ ಹೋಗ್ಬೇಕು. ನಾನು ಸಣ್ಣವನಿದ್ದಾಗ, ಯಾಕೆ ಮೊನ್ನೆ ಒಂದು 10 ವರ್ಷದ ಹಿಂದಿರುವರೆಗೂ ನೋಡಿದ್ದೇನೆ. ಯಾಕೆ ಅಂತ ತಗೊಂಡಂತಂದರೆ, ಅವರು ನಮ್ಮ ಮನೆಯಲ್ಲಿ ಪಾಕೆಟ್ನಲ್ಲಿ ನಮಗೆ 500 ರೂಪಾಯಿ ಕೊಟ್ಟಿದ್ದಾರೆ. ಹಾಗಾದ್ರೆ ನಾಳೆ ಅವ್ರ ಮದುವೆಯಲ್ಲಿ 500 ಕೊಡೋದು. ಅವರಿಂಥ ಸಾದಾ ಪಂಚೆ ಕೊಟ್ಟಿದ್ದಾರೆ, ಧೋತ್ರ ಕೊಟ್ಟಿದ್ದಾರೆ, ಅವರಿಂಥ ಸಾದಾ ಸೀರೆ ಕೊಟ್ಟಿದ್ದಾರೆ. ಅಂಥದ್ದೇ ಕೆಲವರು ಅದನ್ನೇ ವಾಪಸ್ ಕೊಟ್ಟವರು ಇದ್ದಾರೆ. ಯಾಕೆ ಈ 50 ವರ್ಷ 60 ವರ್ಷಗಳಿಂದ ನಾನು ಈ ಕ್ಷೇತ್ರದಲ್ಲಿದ್ದೇನೆ. ಇವೆಲ್ಲ ಮಾಡಬಾರ್ದು. ಮದುವೆಯಲ್ಲಿ ಕೊಡೋದು ಲಕ್ಷ್ಮೀನಾರಾಯಣರಿಗೆ ಅಂತ ಕೊಡೋದು. ಅವರು ಭಕ್ತಿಯಿಂದ ವಧುವರಲ್ಲಿ ಲಕ್ಷ್ಮೀನಾರಾಯಣರಿದ್ದಾರೆ, ಲಕ್ಷ್ಮೀನಾರಾಯಣಗೆ ನಾನು ವಸ್ತ್ರದಾನ ಮಾಡ್ತೀನಿ ಅಂತ ತಿಳ್ಕೊಂಡು ಅಂತೇಳಿ ಅನುಸಂಧಾನದಿಂದ ಕೊಡಬೇಕು. ದೊಡ್ಡಸ್ತಿಗೆ ತೋರಿಸ್ಬೇಕು, ಅಥವಾ ನಾನು ಅಷ್ಟು ಕೊಟ್ಟೆ ಇಷ್ಟು ಕೊಟ್ಟೆ ಅಂತ ತಿಳ್ಕೊಂಡು ಅಂತ ಹೇಳ್ಕೊಳ್ಬೇಕು. ಇವೆಲ್ಲ ಮಾಡಿದರೆ ದತ್ತಾಪಹಾರ ದೋಷ ಬರ್ತದೆ. ಅದನ್ನು ಮಾಡಿಕೊಡೋದು. ಕೃಷ್ಣಾರ್ಪಣ ಅಂತ ತಿಳ್ಕೊಂಡು ಅಂತೇಳಿ ಕೊಡಬೇಕು. ನಮ್ಮಲ್ಲಿ ಕೆಲವರಿದ್ದಾರೆ, ಆಚಾರ್ಯ ನಿಮಗೆ ಮಡಿ ಕೊಟ್ಟಿದ್ದೀವಿ, ನೀವು ಉಟ್ಕೊಂಡ್ರಲ್ಲ, ಬೇರೆಯವ್ರು ಕೊಟ್ಟಿಲ್ಲಲ್ಲ. ಅರೆ, ನೀವು ದಾನ ಮಾಡಿದಾಗ ಅಲ್ಲಿದ್ದ ಭಗವಂತನಿಗೆ ದಾನ ಮಾಡಿದ ಕ್ಷಣಕ್ಕೇನೆ ಭಗವಂತ ಹೇಗೆ ಉಪಯೋಗಿಸ್ತಾನೆ ಅದು ಅವನಿಗೆ ಸಂಬಂಧಿಸಿರ್ತಕ್ಕಂಥದ್ದು. ಆದರೆ ನಮ್ಮಲ್ಲಿ ಗೊತ್ತಿಲ್ಲದೆ ಪಾಪ ಅನೇಕ ಗ್ರಂಥರು ಭಾಳ ಒಳ್ಳೆಯ ಪುಣ್ಯವಂತರು, ಉದಾರಿಗಳು, ಆದರೆ ಕೆಲವು ಸಲ ತಪ್ಪು ಮಾಡ್ತಾರೆ. ಆದ್ದರಿಂದಾಗಿ ಅಲ್ಲಿ ನಾನು ಆಚಾರ್ಯರಿಗೆ ಕೊಡ್ತಾ ಇಲ್ಲ, ಆಚಾರ್ಯ ದಂಪತಿಗಳಿಗೆ ನಾನು ಕೊಡ್ತಾ ಇಲ್ಲ, ಅಲ್ಲಿದ್ದ ಲಕ್ಷ್ಮೀನಾರಾಯಣಿಗೆ ನಾನು ಕೊಡ್ತಾ ಇದ್ದೇನೆ ಅಂಥೇಳಿ ಭಾವನೆಯಿಂದ ಕೊಡಬೇಕು. ಮುಂದೆ ಅದ್ರ ಬಗ್ಗೆ ವಿಚಾರ ಮಾಡಲಿಕ್ಕಿಲ್ಲ. ಈ ನೃಗರಾಜನ ಕತೆ, ಭಾಗವತದಲ್ಲಿ ಬಂದಿರತಕ್ಕಂಥ ಕತೆ ನಮಗೆ ಒಂದು ಮಾರ್ಗದರ್ಶನ ಮಾಡ್ತದೆ, ನಮಗೆ ಇದು ತಿಳಿಸಿ ಹೇಳ್ತದೆ. ಅಭ್ಯೇತ್ಯ ದ್ವಾರಕಾಂಯೋ ನೃಗಮಯ ಕುಜನಿಂ ದಿವ್ಯ ರೂಪಂ ಚಕಾರ. ಈ ನೃಗರಾಜನ ಕಥೆಯನ್ನು ಒಂದೇ ಲೈನ್ನಲ್ಲಿ ವಿಸ್ತಾರವಾಗಿ ತಿಳಿಸಿದ್ದಾರೆ ಶ್ರೀ ರಾಘವೇಂದ್ರ ಸ್ವಾಮಿಗಳವರು. ಅವರಿಗೆ ಎಬ್ರಿಜ್ ಮಾಡ್ತಕ್ಕಂಥ ಎಂಥ ಅದ್ಭುತ ಶೈಲಿ ಇತ್ತು. ಇದನ್ನು ನೋಡಿ ನಮಗೆ ಬಹಳ ಆಶ್ಚರ್ಯವಾಗ್ತದೆ. ಆ ನಂತರ ಶ್ರೀಕೃಷ್ಣನಿಗೆ ಸಂಚಾರದಿಂದ ಮಾಡ್ತಾ ಅವನು ಜನಕಪುರಿಗೆ ಬರ್ತಾನೆ, ವಿಜಯನಗರಕ್ಕೆ ಬರ್ತಾನೆ. ಜನಕಪುರಿಗೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಇವತ್ತಿನ ಪಾಕಿಸ್ತಾನದಲ್ಲಿ ಏನು ಲಾಹೋರ್ ಇತ್ಯಾದಿ ನಂತರದ ಭಾಗ ಏನಿದೆ ಅದೇ ಜನಕಪುರಿ, ಮೊದಲನೇ ಜನಕಪುರಿ ಅದು. ಅಲ್ಲಿ ಇಬ್ಬರು ಭಕ್ತರು, ಆ ಇಬ್ಬರು ಭಕ್ತರ ಹೆಸರು ಭಾಗವತದಲ್ಲಿ ಬಂದಿದೆ. ಭಾಗವತ ಹೇಳ್ತದೆ, ಬಹುಲಾಶ್ವ ಅಂತಿಕೊಂಡಂಥ ಒಬ್ಬ ರಾಜ, ಶ್ರುತದೇವ ಅಂತಿಕೊಂಡಂಥ ಒಬ್ಬ ಬ್ರಾಹ್ಮಣ, ಇಬ್ಬರೂ ವಿರಕ್ತರು, ಇಬ್ಬರೂ ಪರಮಾತ್ಮನಿಗೆ ಬಹಳ ಬೇಕಾದವರು, ಇಬ್ಬರೂ ಪರಮಾತ್ಮನ ಪರಮ ಭಕ್ತರು. ಅವರು ಬಂದು ಹೇಳಿದರು, ಪರಮಾತ್ಮ ಹೇಗೂ ನಮ್ಮ ಊರಿಗೆ ಬಂದಿದ್ದೆ, ನಿನ್ನ ದಾರಿ ಭಾಳ ದಿವಸ ಕಾಯ್ತಾ ಇದ್ದೀವಿ, ನಾಳೆ ಗುರುವಾರ ನಮ್ಮ ಮನೆಗೆ ಊಟಕ್ಕೆ ಬರಬೇಕು ಅಂತ ತಿಳ್ಕೊಂಡಂತೆ. ಮೊದಲು ಬಹುಲಾಶ್ವ ಅಂತಿಕೊಂಡಂತಕ್ಕಂಥ ರಾಜ ಹೇಳಿದ, ಆಮಂತ್ರಣ ಕೊಟ್ಟ. ಆಯ್ತಪ್ಪ ಕೃಷ್ಣ, ಆಯ್ತಪ್ಪ ಬಹುಲಾಶ್ವ ಬರ್ತೀನಿ ನಿಮ್ಮ ಮನೆಗೆ ಅಂತ ಕೃಷ್ಣನ ಮತ್ತೆ. ಸ್ವಲ್ಪ ಟೈಮಲ್ಲಿ ಶ್ರುತದೇವ ಬಂದ. ಪರಮಾತ್ಮ ನಾಳೆ ನಮ್ಮ ಮನೆಗೆ ನೀನು ಪರಿವಾರ ಸಮೇತ ನಾವು ಊಟಕ್ಕೆ ಬರಬೇಕಪ್ಪ ಅಂತ ತಿಳ್ಕೊಂಡಂತಾಳೆ. ಗುರುವಾರ ನಾಳಿಂದ ಅವನೇ ನಾಳಿಂದ ಇವತ್ತೂ ಹೇಳ್ದ. ಶ್ರೀಕೃಷ್ಣ, ನಾಳೆ ನಾನು ಬುಕ್ ಆಗಿದ್ದೇನೆ,
ನಾಡದ್ದು ಬರ್ತೀನಿ ಅಂತ ಹೇಳ್ಬೋದಾಗಿತ್ತು. ಈ ಬುಕ್ ಆಗುವ ಶಬ್ದ ಆಧುನಿಕ, ಇದು ಬುಕ್ ಆಗೋದಿರ್ತೇನೆ. ಮೊದಲೇ ಆಶ್ವಾಸನೆ ಕೊಟ್ಟಿದ್ದೇನೆ, ಅವರಿಗೆ ಮಾತು ಕೊಟ್ಟಿದ್ದೇನೆ ಅಂತ ಅನ್ಬೇಕು. ಆದರೆ ನಾವು ಕೂಡ ತಪ್ಪು ಮಾಡ್ತೀವಿ ಅಷ್ಟೋ ಮಂದಿ ಜನರಿಗೆ. ಇಲ್ಲರಿ ನಾವು ಅವತ್ತಿನ ಬುಕ್ ಇದ್ದೀನಿ, ಇನ್ನೊಂದು ದಿವಸ ನೋಡಿ ಅಂತಕೊಂಡದ್ದು. ಏನೋ ಬುಕ್ ಆಗಲಿಕ್ಕೆ ಏನೋ ಇದು ವ್ಯವಹಾರದಲ್ಲಿ ಅಲ್ಲಿ ಹಾಗಲ್ಲ. ಇರಲಿ. ಪರಮಾತ್ಮ ಇಬ್ಬರು ದಂಪತಿ ಸಹಿತ ಪರಿವಾರ ಸಮೇತ ಬಾ ಅಂತಂದವರು. ಭಗವಂತ ನಾನು ಅಚಿಂತ್ಯದ್ಭುತ ಸಮರ್ಥ ಸಾಕ್ಷಾತ್ ದೇವರು, ನಾನು ಯಾವುದೇ ತರಹದ ಸೃಷ್ಟಿಯನ್ನು ಮಾಡ್ತೇನೆ, ಸಮರ್ಥನಾಗಿದ್ದೇನೆ ಅಂತ ತಿಳ್ಕೊಂಡು ಅಂತೇಳಿ ತಿಳಿಸುವುದಕ್ಕೋಸ್ಕರ ಪರಮಾತ್ಮ ಒಂದು ರೂಪ ಪರಿವಾರ ಸಮೇತನಾಗಿ ಎಲ್ಲ ಪರಿವಾರಗೆ ಒಂದು ರೂಪ ಕೊಟ್ಟು ಬಹುಲಾಶ್ವನ ಮನೆಗೂ ಹೋದ. ಅಷ್ಟೇ ಪರಿವಾರ ಸಮೇತನಾಗಿ ಶ್ರುತದೇವನ ಮನೆಗೂ ಬಂದ. ಪರಮಾತ್ಮ 2 ರೂಪ ತಗೊಂಡು ಬಂದ ಒಂದೇ ದಿವಸ. ನಮ್ಮಲ್ಲಿ ಕೆಲವು ಸಲ ಹಿಂದೆ, ಈಗ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ, ಹಿಂದೆ ನಮ್ಮಲ್ಲಿ ಪಾಪ ಕೆಲವು ಬ್ರಾಹ್ಮಣರಿಗೆ ಭಾಳ ಬಡತನ ಇತ್ತು. ಯಜಮಾನ ಕೊಡು 1-2 ರೂಪಾಯಿನೂ ಭಾಳ ಆಗಿನ ಕಾಲಕ್ಕೆ ಭಾಳ ದೊಡ್ಡ ಮೊತ್ತವಾಗಿತ್ತು. ಹೀಗಾಗಿ ಕೆಲವರು, ಅಂದರೆ ಯಾರಿಗೆ ಬ್ರಾಹ್ಮಣರು ಅಂತಿದ್ರು, ಅವರಿಗೆ ವಿಶೇಷವಾಗಿ ಶಾಸ್ತ್ರಾಧ್ಯಯನ ಇರಲಿಲ್ಲ, ಶಾಸ್ತ್ರವೂ ಕೂಡ ಗೊತ್ತಿರಲಿಲ್ಲ. ಕೆಲವು ಜನರನ್ನು ನೋಡಿದ್ದೇನೆ, ಬೆಳಿಗ್ಗೆ ಒಂದು ಕಡೆಯಲ್ಲಿ ಊಟಕ್ಕೆ ಹೋಗ್ತಾರೆ, ಆನಂತರ ಅಂಗಾರಕ್ಷಣ ಅಂತ ಅಳಿಸ್ಕೊಂಡು ಮಧ್ಯಾಹ್ನ ಇನ್ನೊಂದು ಕಡೆಗೆ ಊಟಕ್ಕೆ ಹೋಗ್ತಾರೆ. ಇದು ಮಹಾ ತಪ್ಪು, ಮಹಾ ಅಶಾಸ್ತ್ರೀಯ. ಆದರೆ ಹಾಗೆ ಕೆಲವರು ಬಡವರು ಮಾಡಿದ್ದು ನಾನು ನೋಡಿದ್ದೇನೆ. ಅವರು ಪರಿಚಯರಾಗಿದ್ದರೆ ತಿಳಿಸಿ ಹೇಳಿದ್ದೇನೆ, ಅಪರಿಚಿತರಾಗಿದ್ದರೆ ಈ ರೀತಿ ಮಾಡೋದು ತಪ್ಪು ಅಂತ ಕೂಡ ಹೇಳಿದ್ದೇನೆ. ಆದರೆ ಕೆಲವು ಸಲ ಈ ರೀತಿ. ಆದರೆ ಪರಮಾತ್ಮ ಒಂದೇ ದಿವಸ 2 ಕಡೆ ಊಟಕ್ಕೆ ಹೋದ. ಇದನ್ಯಾಕೆ ಹೊಗಳ್ತೀರಿ, ತಪ್ಪಲ್ಲೇನು? ಅರೆ ಭಗವಂತ 100,000 ರೂಪ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇದೆ. ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್. ಪರಮಾತ್ಮನಿಗೆ ಇದು ದೋಷಕರವಾಗೋದಿಲ್ಲ. ಯಾಕೆ? 2 ರೂಪ ತೆಗೆದುಕೊಂಡಿದ್ದಾನೆ. ನಿಮಗೂ 2 ರೂಪ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇದ್ದರೆ ಹೋಗಿ, ಪರವಾಗಿಲ್ಲ. 2 ರೂಪಾಯಿನ ಇದ್ದ ರೂಪ ಸಂರಕ್ಷಣೆ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಈ ರೀತಿಯಾಗಿ ಇಬ್ಬರ ಮನೆಯ ಆತಿಥ್ಯವನ್ನು ಒಂದೇ ದಿವಸ ಸ್ವೀಕಾರ ಮಾಡಿ ಅವರ ಪರಿವಾರದವರಿಗೆ, ಅರೆ ಇಲ್ಲೂ ಹೋಗಿದ್ದೀವಿ ಅಲ್ಲೂ ಹೋಗಿದ್ದೀವಿ, ಅದೇ ಹಂಗ ಹುಡುಗರು 2 ಬಂದಾವ, ಅದೇಕೆ ಸಾಧ್ಯ? ಪರಮಾತ್ಮ ಹತ್ರ ಬಂದು ಕೇಳಿದ್ರೆ ನಕ್ಬಿಟ್ಟ ಪರಮಾತ್ಮ. ಅದೆಲ್ಲ ಏನಿಲ್ಲ. ಈ ರೀತಿಯಾಗಿರ್ತಕ್ಕಂತಹ, ಯಾಕೆ ಕೃಷ್ಣ ಕೇವಲ ಮನುಷ್ಯ ಅಂತ ತಿಳ್ಕೊಂಡಂತಕ್ಕಂಥ ಇವತ್ತಿನ ಲೇಖಕರೇನಿದ್ದಾರೆ, ಅವರಲ್ಲಿ ದೇವತ್ವ ಕಾಣಬಾರದು ಅಂತ ಆಗ್ರಹ ಇದೆ ಅವರಿಗೆ. ಕೃಷ್ಣನ ಚರಿತ್ರೆ ಹೇಳಬೇಕಾಗಿದ್ದರೆ ಮನುಷ್ಯನಲ್ಲಿ ಇದು ದೋಷ ಸಹಿತವಾಗಿ ಹೇಳಿ ಅಂತ ಹೇಳಿ. ನಮ್ಮಂತೆ ಕೃಷ್ಣನಲ್ಲಿಯೂ ದೋಷ ಇತ್ತು, ನಮ್ಮಂತೆ ರಾಮನಲ್ಲಿಯೂ ದೋಷ ಇತ್ತು ಅಂತ ತಿಳ್ಕೊಂಡಂತ ಹೇಳಿ. ಸೀತಾರಾಮರಲ್ಲಿ ವಿರಸ ಇತ್ತು. ಸೀತೆಯನ್ನು ರಾಮ ತ್ಯಾಗ ಮಾಡಿದಾಗ ಅವಳು ಅವನ ಮೇಲೆ ಬಹಳ ದ್ವೇಷದಿಂದ ವ್ಯವಹಾರ ಮಾಡಿದ್ಲು ಇತ್ಯಾದಿ ಕಾದಂಬರಿ ಬರೆದವರಿದ್ದಾರೆ. ಕನ್ನಡದಲ್ಲಿ ಅತ್ಯಂತ ಪ್ರಸಿದ್ಧ ಕಾದಂಬರಿಕಾರ ಡಾಕ್ಟರ್ ಭೈರಪ್ಪ ಅಂತೇಳಿ, ಅವರು ಉತ್ತರಾಯಣ ಅಂತಕೊಂಡಂತಿದೆ. ರಾಮನ ಬಗ್ಗೆ ಎಷ್ಟು ತಿರಸ್ಕಾರ ಸೀತೆಗಿತ್ತು ಅಂತನ್ನೋದನ್ನು ತಮ್ಮ ಕಲ್ಪನೆಯಿಂದ ಸೃಷ್ಟಿ ಮಾಡಿದ್ದಾರೆ. ಲಕ್ಷ್ಮೀದೇವಿಗೆ ಯಾರ ಮೇಲೂ ತಿರಸ್ಕಾರ ಇಲ್ಲ. ಅವರಿಬ್ಬರು ನಾಟಕ ಮಾಡ್ತಾ ಇದ್ದಾರೆ. ಶ್ರೀರಾಮಚಂದ್ರ ಸೀತೆಯನ್ನು ಬಿಡಲೂ ಇಲ್ಲ.
ಬಿಡ್ಲೂ ಇಲ್ಲ ಬಿಟ್ಟೂ ಇದ್ದಾನೆ. ಅದು ಹೇಗೆ ಅಂತಿಕೊಳ್ಳುತ್ತನ್ನೋದನ್ನು ರಾಮಾಯಣ ಸಂದರ್ಭದಲ್ಲಿ ನಾನು ಹೇಳಿದ್ದೇನೆ. ಪರಮಾತ್ಮ ಈ ರೀತಿಯಾಗಿರ್ತಕ್ಕಂಥ ಸಮಯದಲ್ಲಿ ತನ್ನ ಆ ಒಂದು ವಿಶಿಷ್ಟತೆಯನ್ನು ಜಗತ್ತಿಗೆ ತೋರಿಸ್ತಾನೆ. ಕೃಷ್ಣ ಹೆಜ್ಜೆ ಹೆಜ್ಜೆಗೂ ತೋರಿಸಿಕೊಟ್ಟಿದ್ದಾನೆ. ಇಷ್ಟಾದ ನಂತರ ಪಾಂಡವರು 12 ವರ್ಷ ವನವಾಸಗಳನ್ನು 1 ವರ್ಷ ಅಜ್ಞಾತವಾಸವನ್ನು ಸರಿಯಾಗಿ ಮುಗಿಸಿಕೊಂಡು ಅಜ್ಞಾತವಾಸದಲ್ಲಿ ಕೀಚಕನನ್ನು ಸಂಹಾರ ಮಾಡಿ ಬಂದಿರತಕ್ಕಂತಹ ಕೌರವರಿಗೆ ಅರ್ಜುನ, ಸುಶರ್ಮನಿಗೆ ಭೀಮ, ಆನಂತರ ಉತ್ತರ ಗಣದಲ್ಲಿ ಕೌರವರಿಗೆ ಅರ್ಜುನ ಒಬ್ಬನೇ ಅವರನ್ನು ಓಡಿಸಿದ್ದು, ಆನಂತರ ಉತ್ತರೇ ವಿವಾಹ ಅಭಿಮನ್ಯು ಜೊತೆಗೆ ನಿಶ್ಚಯವಾಗಿದ್ದು, ಆಮಂತ್ರಣ ಬಂತು ಶ್ರೀಕೃಷ್ಣನಿಗೆ, ತಪ್ಪದೇ ಹೋಗಿದ್ದಾನೆ. ವಿರಾಟ್ ನಗರ ರಾಜನಗರದಲ್ಲಿ ವಿವಾಹ ಕಾರ್ಯ ಅತ್ಯಂತ ವಿಜೃಂಭಣೆಯಿಂದ ನಡೆದ ನಂತರ ದ್ರುಪದ, ವಿರಾಟ, ಪಾಂಡವರು, ಶ್ರೀಕೃಷ್ಣ ಮೀಟಿಂಗ್ ಸೇರಿದ್ದಾರೆ. ಈಗ ಏನು ಮಾಡಬೇಕು? ತಮ್ಮ ರಾಜ್ಯವನ್ನು ಪಾಂಡವರು ಕೇಳಬೇಕು. ಕೊಡದೇ ಇದ್ದರೆ ಯುದ್ಧ ಮಾಡಿ ಕಸಿದುಕೊಳ್ಬೇಕು. ನಮ್ಮ ವಸ್ತು ವಾಪಸ್ ನಾವು ಪಡೆಯಬೇಕು. ಇದೇ ಸರಿಯಾದ ನೀತಿ. ಆದ್ದರಿಂದಾಗಿ ಏನು ಮಾಡಬೇಕು, ಹೇಗೆ ಮಾಡಬೇಕು? ಪಾಂಡವರು ಸೈನ್ಯ ಸಂಗ್ರಹ ಮಾಡಬೇಕು. ನಾಳೆ ದುರ್ಯೋಧನ ಇಲ್ಲ ಅಂತನ್ನೋರಿಗೂ ದಾರಿ ಕಾಯಬಾರ್ದು. ನಾವು ನಮ್ಮ ರಾಜ್ಯ ಕೇಳೋಕ್ಕಿಂತ ಮೊದಲು ನಾವು ಕೂಡ ಪ್ರಬಲರಾಗಬೇಕು ಅಂತ ಆಗಿನ ಸಂದರ್ಭದಲ್ಲಿ ಎಲ್ಲ ರಾಜರಿಗೆ ತಮ್ಮ ಕಡೆ ಬರಬೇಕು ಅಂತ ಸೂಚನೆ ಮಾಡಬೇಕು ಅನ್ನುವ ಸಿದ್ಧತೆಗಾಗಿ ವಿರಾಟ್ ರಾಜನಿಂದ ಬಂದು ಉಪಪ್ಲವ್ಯ ಅಂತಿಕೊಂಡಂಥ ನಗರದಲ್ಲಿ ಬೀಡುಬಿಟ್ಟಿದ್ದಾರೆ ಪಾಂಡವರು. ಅಲ್ಲಿಂದಲೇ ಕೌರವರ ಜೊತೆ ವ್ಯವಹಾರ ಮಾಡ್ತಾ ಇದ್ದಾರೆ. ಶ್ರೀಕೃಷ್ಣ ಆ ಮದುವೆಯಿಂದ ಹಿಡಿದುಕೊಂಡು ಉಪಪ್ಲವ್ಯ ನಗರದಲ್ಲಿ ಅವರ ಮಂತ್ರಣೆಯಲ್ಲಿ ಸೇರಿಕೊಂಡು ಮಾರ್ಗದರ್ಶಕನಾಗಿ ಪಾಂಡವರ ಮೇಲೆ ಪರಮ ಅನುಗ್ರಹವನ್ನು ಮಾಡಿದ್ದಾನೆ. ಪಾಂಡವರ ಕಡೆಯಿಂದ ಭೂಭಾರ ಹರಣವನ್ನು ಮಾಡಬೇಕು ಅಂತನ್ನೋದು ಭಗವಂತನ ನಿಶ್ಚಯ. ತಾನೇ ಹೋಗಿ ಯುದ್ಧ ಮಾಡಿ ದುರ್ಯೋಧನ ಸೋಲಿಸಿ ರಾಜ್ಯ ಪಾಂಡವರು ತೋರಿ ಅಂತ ಕೊಡಬೇಕಾಗಿತ್ತು. ಆದರೆ ಇದು ಪಾಂಡವರ ಕ್ಷತ್ರಿಯತ್ವಕ್ಕೆ ಅಪಮಾನಕರ ಅಂತ ಗೊತ್ತಿತ್ತು. ಯಾರು ಕೊಟ್ಟ ಭಿಕ್ಷೆಯನ್ನು, ದಾನವನ್ನು ಕ್ಷತ್ರಿಯರು ಸ್ವೀಕಾರ ಮಾಡೋದಿಲ್ಲ. ತಮ್ಮ ಪರಾಕ್ರಮದಿಂದ ಅದನ್ನು ಗಳಿಸಬೇಕು ಅಂತಕೊಂಡು ಹೊರಡ್ತಕ್ಕಂಥವರು. ಆಚಾರ್ಯರು ತಮ್ಮ ಗ್ರಂಥದಲ್ಲಿ ಹೇಳಿದಂತೆ ಬಹಳ ಪ್ರಯತ್ನಪಟ್ಟು ಕಾರ್ಯವನ್ನು ಮಾಡೋದಕ್ಕೋಸ್ಕರ ಪ್ರಯತ್ನ ಮಾಡಬೇಕು ಅಂತಕೊಂಡಿದ್ದಾರೆ. ಯಾರು ಮಹಾಪ್ರಯತ್ನ ಮಾಡೋದಿಲ್ಲ, ಪರಮಾತ್ಮ ಅವರಿಗೆ ಜಯವನ್ನು ಕೊಡೋದಿಲ್ಲ. ಮಹಾಪ್ರಯತ್ನ ವರ್ಜಿತಾ ಹರೇರನುಗ್ರಹೋಜ್ಜಿತಾ ಜನಾನ ಜಗ್ಮುರುನ್ನತಿಂ ಅಂತವರಿಗೆ ಸದ್ಗತಿ ಆಗೋದೇ ಇಲ್ಲ. ತಮ್ಮ ತನವನ್ನು ಇನ್ನೊಬ್ಬರ ಕೈಯಲ್ಲಿ ಇಡುವುದು ಬಹಳ ದೊಡ್ಡ ಪಾಪ. ಈ ಸಂದರ್ಭದಲ್ಲಿ ಶ್ರೀಕೃಷ್ಣ ಉಪಪ್ಲವ್ಯ ನಗರಕ್ಕೆ ಬಂದು ಆ ನಗರದಲ್ಲಿ ಈ ಮಂತ್ರಣ ನಡೆಸಿದ್ದಾನೆ. ಇಷ್ಟೆಲ್ಲ ವಿಷಯವನ್ನು ರಾಘವೇಂದ್ರ ಸ್ವಾಮಿಗಳವರು ತಮ್ಮ ಶ್ಲೋಕದ 4ನೇ ಲೈನ್ನಲ್ಲಿ ಸಂಗ್ರಹ ಮಾಡ್ತಾರೆ. ಪರಮಾತ್ಮ ತಾನು ಶ್ರುತದೇವ ಬಹುಲಾಶ್ವರ ಆಮಂತ್ರಣ ತೆಗೆದುಕೊಂಡ ಮೇಲೆ ಉಪಪ್ಲವ್ಯ ನಗರಕ್ಕೆ ಬಂದಿದ್ದಾನೆ. ಗತ್ವಾ ವೈದೇಹಗೇಹಂ ಕತಿಪಯ ದಿವಸಾಂ, ಜನಕಪುರಿಗೆ ಹೋಗಿ ಅಲ್ಲಿ ಕೆಲವು ದಿವಸ ಇದ್ದು
ಅತಿಭಕ್ತವು ಸಂತೋಷ್ಯ ತನ್ನ ಪರಮಭಕ್ತರಾಗಿರ್ತಕ್ಕಂಥ ಶ್ರುತದೇವ ಮತ್ತು ಬಹುಲಾಶ್ವರನ್ನು ಒಂದೇ ದಿನದಲ್ಲಿ ಅವರ ಆಮಂತ್ರಣವನ್ನು ಸ್ವೀಕರಿಸಿ ಅವರನ್ನು ಸಂತೋಷಪಡಿಸಿ ಅವರಿಗೆ ಸಂತೋಷಪಡಿಸಿ ದ್ವಾರಕಾಂ ಯಾನ್ ದ್ವಾರಕಾಪಟ್ಟಣಕ್ಕೆ ಬಂದ ಪರಮಾತ್ಮ ವಾಪಸ್ ಬಹುಬಲ ಸಮೇತ ಉಪಪ್ಲಾವ್ಯ ಮಾಯಾ ಅಭಿಮನ್ಯುವಿನ ಮದುವೆಗೋಸ್ಕರ ಪಾಂಡವರ ಜೊತೆಗೆ ವಿಚಾರ ವಿಮರ್ಶೆ ಮಾಡೋದಕ್ಕೋಸ್ಕರ ಶ್ರೀಕೃಷ್ಣ ವಿಶಾಲವಾದ ಸೈನ್ಯವನ್ನು ತೆಗೆದುಕೊಂಡು ಬಹುಬಲ ಸಮೇತ ಉಪಪ್ಲಾವ್ಯ ಮಾಯಾ ಉಪಪ್ಲಾವ್ಯ ಸ್ಥಳಕ್ಕೆ ಶ್ರೀಕೃಷ್ಣ ಬಂದಿದ್ದಾನೆ ಪಾಂಡವರಿಗೆ ವಿಜಯ ಕೊಡಿಸುವುದಕ್ಕೋಸ್ಕರ. ಇಷ್ಟೊತ್ತು ನಾವು ಪರಮಾತ್ಮನ ವಿಜಯದ ಕಥೆಯನ್ನು ಕೇಳಿದ್ದೇವೆ. ನಮಗೂ ಕೂಡ ವಿಜಯ ಸಿಗೋದು ನಿಶ್ಚಿತ ಅಂತ ತಿಳ್ಕೊಂಡು ಅಂತ ಹೇಳ್ತಾ ಇನ್ನು ಒಂದು ಶ್ಲೋಕದಲ್ಲಿ ಸಂಪೂರ್ಣ ಕೃಷ್ಣ ಚಾರಿತ್ರ ಮಂದಿರ ಮುಗೀತದೆ. ಇಂಥ ಅದ್ಭುತವಾದ ಕಾರ್ಯವನ್ನು ಮಾಡಿದ್ದ. ಆ ಶ್ಲೋಕ ಇನ್ನೊಮ್ಮೆ ಓದ್ತೇನೆ. ವಿಪ್ರಾದಾಕರ್ಣ್ಯ ಧರ್ಮಂ ವನಗತಮನುಜೈ ಸಾಂತ್ವಯಿತ್ವೈವ ಸರ್ವಾನ್ ಅಭ್ಯೇತ್ಯ ದ್ವಾರಕಾಂಯೋ ನೃಗಮತ ಕುಜನಿಂ ದಿವ್ಯ ರೂಪಂ ಚಕಾರ ಗತ್ವಾ ವೈದೇಹಗೇಹಂ ಕತಿಪಯ ದಿವಸಂಸ್ತತ್ರ ನೀತ್ವಾತಿ ಭಕ್ತೌ ಸಂತೋಷ್ಯ ದ್ವಾರಕಾಂ ಯಾನ್ ಬಹುಲಬಲ ಸಮಿತೋ ಯನ್ನುಪಪ್ಲಾವ್ಯಮವ್ಯಾತ್. ಶ್ರೀಕೃಷ್ಣಾರ್ಪಣಮಸ್ತು. ಇತ್ಯಾದ್ಯ ಕಥಾ ಪ್ರಸಕ್ತಿ. ಮುಂದಿನ ವಿಚಾರವನ್ನು ನಾಳಿನ ದಿವಸ ನಾವು ತಿಳಿದುಕೊಳ್ಳಲು ಪ್ರಯತ್ನಿಸೋಣ. ಅಕ್ಷಯಂ ಅಗ್ರತೋ ನಾರಸಿಂಹಶ್ಚ ಪೃಷ್ಠತೋ ಗೋಪಿನಂದನ ಉಭಯೋ ಪಾರ್ಶ್ವರಾಸ್ತಾಂ ಸಚರೋ ರಾಮಲಕ್ಷ್ಮಣ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ಥನಾಶನ ರೋಗಾನ್ಮೇ ನಾಶಾಶೇಷಾನ್ ಆಶುಧನ್ವಂತರೇ ಹರೆ. ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ವೇಳೆಜಾತ್ ನಶ್ಯಂತಿ ಸಕಲಾರೋಗಾಃ ಸತ್ಯಂ ಸತ್ಯಂ ವದಾಮ್ಯಹಂ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ. ಅಕ್ಷರೋ ಯೋಜರ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾಜಾತಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲಾಖಂಡಮಂಡ. ಶ್ರೀಕೃಷ್ಣಾರ್ಪಣಂ.